ಕನ್ನಡದ ಎಲ್ಲಾ ಮಕ್ಕಳಿಗೆ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ನಮ್ಮ PU ಬೋರ್ಡ್ ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆ ಇರುವಂತಹ ಎಲ್ಲ ಕ್ವೆಶ್ಚನ್ ಗಳನ್ನ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್ ಇಂದ ತಂದಿದ್ದೀನಿ. ಬನ್ನಿ ಒಂದೊಂದೇ ಕ್ವೆಶ್ಚನ್ ನೋಡೋಣ. ಈ ಕ್ವೆಶ್ಚನ್ ಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದರಲ್ಲೇ ಒಂದು ಕ್ವೆಶ್ಚನ್ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಇರುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, an air bubble in a cube of glass of side 21 centimeter appears to be at a depth of 10 centimeter from one face and 4 centimeter from the other face. The actual depth of the bubble from the first face ಏನು ಅಂತ ಕೇಳ್ತಾರೆ. ಏನು actual depth ಏನು ಅಂತ ಹೇಳಿ refractive index of glass ಕೇಳ್ತಾರೆ. ನಾವು ಅರ್ಥ ಮಾಡ್ಕೊಳ್ಳೋಣ ಈ ಕ್ವೆಶ್ಚನ್ ನ. ಬನ್ನಿ ಒಂದು ಗ್ಲಾಸ್ ಕ್ಯೂಬ್ ನ ಇಮ್ಯಾಜಿನ್ ಮಾಡೋಣ. ಇದು ನಮ್ಮ ಗ್ಲಾಸ್ ಕ್ಯೂಬ್. ಈ ಗ್ಲಾಸ್ ಕ್ಯೂಬ್ ಅನ್ನ ನಾವು 21 ಸೆಂಟಿಮೀಟರ್ ಇದೆ ಅಂತ ಹೇಳಿ ಅನ್ಕೊಂಡ್ಬಿಡೋಣ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದು 21 ಸೆಂಟಿಮೀಟರ್ ಇದೆ, 21 ಸೆಂಟಿಮೀಟರ್ ಇದೆ. ಇದರೊಳಗೆ ಒಂದು ಗಾಳಿದು ಬಬಲ್ ಇದೆಯಂತೆ. ಆ ಬಬಲ್ ನು ಸಹ ಇಮ್ಯಾಜಿನ್ ಮಾಡೋಣ. ಸೊ ಇಲ್ಲೊಂದು ಬಬಲ್ ಇದೆ, ರೈಟ್? ಸೊ ಎಲ್ಲೋ ಒಂದ್ ಕಡೆ ಹೀಗೆ ಒಂದ್ ಜಾಗದಲ್ಲಿ ಇದೆ. ಈ ಗಾಳಿಯ ಬಬಲ್ ಏನಿದೆ, ಈ ಬಬಲ್ ನ ಒಂದು ಕಡೆಯಿಂದ ನೋಡ್ತಾರಂತೆ. ಇದು ಫೇಸ್ 1 ಅಪ್ಪ. ದಿಸ್ ಇಸ್ ಮೊದಲನೇ ಫೇಸ್, ಇದು ಫೇಸ್ 1. ಇಲ್ಲಿಂದ ನೋಡ್ತಾರಂತೆ. ಇಲ್ಲಿಂದ ನೋಡಿದಾಗ ಆ ಬಬಲ್ ಬರೀ 10 ಸೆಂಟಿಮೀಟರ್ ದೂರದಲ್ಲಿ ಕಾಣುತ್ತಂತೆ. ಅದು ಅಲ್ಲಿ ಇರೋದಲ್ಲ, ಅದು ಅಲ್ಲಿ ಕಾಣೋದು ಮಾತ್ರ ಅಲ್ಲಿ ಅದು. ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ, ಇದನ್ನ ಇಲ್ಲಿ ಬರ್ಕೊಂಡ್ಬಿಡೋಣ. ಇಲ್ಲಿ ಕಾಣುತ್ತೆ ಅಂತ ಹೇಳಿ ನಾವು ಹೀಗೆ ಬರ್ಕೊಂಡ್ಬಿಡೋಣ. ಅಲ್ಲಿ ಕಾಣುತ್ತೆ. ಅದೆಷ್ಟು ದೂರದಲ್ಲಿ ಕಾಣುತ್ತಂತೆ ಏನ್ ಹೇಳ್ತಾರೆ, ಅದು ಸಮ್ವೇರ್ ಅರೌಂಡ್ 10 ಸೆಂಟಿಮೀಟರ್ ದೂರದಲ್ಲಿ ಕಾಣುತ್ತಂತೆ. ಈ ಫೇಸ್ ಇಂದ 10 ಸೆಂಟಿಮೀಟರ್ ದೂರದಲ್ಲಿ ಕಾಣುತ್ತೆ. ನಾನು 10 ಬರ್ಕೊಡ್ತೀನಿ. ಅದೇ ನಾವು ಬೇರೆ ಫೇಸ್ ಇಂದ ನೋಡಿದಾಗ, ಈ ಕಡೆಯಿಂದ ನೋಡಿದಾಗ 4 ಸೆಂಟಿಮೀಟರ್ ದೂರದಲ್ಲಿ ಕಾಣುತ್ತಂತೆ. ಅಂದ್ರೆ ಸೇಮ್ ಥಿಂಗ್. ಇಲ್ಲಿಂದ ನೋಡೋ ಬದಲು ನಾವು ಈ ಕಡೆಯಿಂದ ನೋಡಿದಾಗ ಅದೇ ಬಬಲ್, ಈ ಕಡೆಯಿಂದ ನೋಡಿದಾಗ ಇದೇ ಬಬಲ್ ಬರೀ 4 ಸೆಂಟಿಮೀಟರ್ ದೂರದಲ್ಲಿ ಕಾಣುತ್ತಂತೆ, 4 ಸೆಂಟಿಮೀಟರ್, ರೈಟ್? ಹೀಗಿರ್ಬೇಕಾದ್ರೆ ನಮಗೆ ಮೊದಲನೇ ಪ್ರಶ್ನೆ, ಈ ಮೊದಲನೇ ಫೇಸ್ ಇಂದ ನಿಜವಾಗ್ಲೂ ರಿಯಲ್ ಡೆಪ್ತ್ ಆ ಆಕ್ಚುಯಲ್ ಬಬಲ್ಗೆ ಎಷ್ಟಿದೆ ಅಂತ ಹೇಳಿ ಪ್ರಶ್ನೆ. ಅದು ಎಕ್ಸ್ ಅಂತ ಅನ್ಕೊಳ್ಳೋಣ. ಅದೇ ಈಗ ಈ ಕಡೆಯಿಂದ ನೋಡಿದಾಗ ಎಕ್ಸ್ ಅಷ್ಟು ದೂರದಲ್ಲಿದೆ ಅಂತಂದ್ರೆ, ಆ ಕಡೆಯಿಂದ ನೋಡಿದಾಗ ಈ ಕಡೆಯಿಂದ ನೋಡಿದಾಗ ನೀವು ಮಿಕ್ಕಿದ್ದಷ್ಟು ದೂರದಿಂದ ಕಾಣುತ್ತೆ. ಅಂದ್ರೆ ಆಕ್ಚುಲಿ ಈ ಕಡೆಯಿಂದ ಆಕ್ಚುಯಲ್ ಡೆಪ್ತ್ ಎಷ್ಟು, ಇದು 21, ಇದು ಎಕ್ಸ್ ಆದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ 21 ಮೈನಸ್ ಎಕ್ಸ್ ಅಲ್ವಾ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ 21 ಮೈನಸ್ ಎಕ್ಸ್ ಅಷ್ಟು ದೂರದಲ್ಲಿ ಇದೆ ಅಂತ ಕಾಣುತ್ತೆ. ಸೊ ಇದು ಡೇಟಾನಪ್ಪ. ಇದರಿಂದ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. Well, dear friends, let's say that the refractive index of glass, ಇದು ಗ್ಲಾಸ್ with respect to air, ಯಾಕಂದ್ರೆ ಹೊರಗಡೆ ನಾವು ನೋಡ್ತಾ ಇದೀವಿ ಅಂದ್ರೆ ಗಾಳಿನೇ ಇರಬೇಕು. ಸೊ with respect to air is equal to real depth divided by apparent depth ಅನ್ನೋದು ಈಕ್ವೇಷನ್. ರಿಯಲ್ ಡೆಪ್ತ್ ಅಂದ್ರೆ ಏನೋ, ನಿಜವಾಗ್ಲೂ ಎಷ್ಟು ಆಳದಲ್ಲಿ ಇದೆಯೋ ಅದು. apparent depth ಅಂದ್ರೆ ಏನೋ, ಎಷ್ಟು ಆಳದಲ್ಲಿ ಕಾಣುತ್ತೋ ಅದು. ನಾವು ಕಾಣೋದಷ್ಟೇ. ಸೊ ಅದು 10 ಸೆಂಟಿಮೀಟರ್ ಆಳದಲ್ಲಿ ಕಾಣುತ್ತೆ. ಇರೋದು ಎಷ್ಟೋ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಎಕ್ಸ್ ಅಷ್ಟು ದೂರದಲ್ಲಿದೆ. ಅದನ್ನ ಬರೆಯೋಣ. ಮೊದಲನೇ ಫೇಸ್ಗೆ ಫೇಸ್ 1 ಅಂತ ಹೇಳಿ ಬರೀತೀನಿ. ಫೇಸ್ 1 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಅಪ್ಪ. ಈ ಮೊದಲನೇ ಫೇಸ್ ಇಂದ ಇಲ್ಲಿಂದ ಇಲ್ಲಿವರೆಗೂ ರಿಯಲ್ ಡೆಪ್ತ್ ಎಕ್ಸ್ ಆಯ್ತು, ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್, ಅದು 10 ಸೆಂಟಿಮೀಟರ್ ಇದೆ. 10 ಅಂತ ಹೇಳಿ ಬರ್ಕೋತೀನಿ. ಇದು ನಮ್ಮ ಮೊದಲನೇ ಈಕ್ವೇಷನ್. ಇದನ್ನ ಒಂದು ಬಾಕ್ಸ್ ಹಾಕಿಟ್ಬಿಡೋಣ. ಲೆಟ್ ಮೀ ಕಾಲ್ ದಟ್ ಈಕ್ವೇಷನ್ 1. ಹಾಗೇನೆ ಎರಡನೇ ಫೇಸ್ ಇಂದ ನೋಡೋಣ. ಈ ಕಡೆಯಿಂದ ನೋಡೋಣ. ಈ ಕಡೆಯಿಂದ ನೋಡಿದಾಗ ಈ ಬಬಲ್ ಏನಿದೆಯಲ್ಲ ಅದು ಇನ್ನ ಹತ್ರ ಕಾಣುತ್ತೆ, 4 ಸೆಂಟಿಮೀಟರ್ ದೂರದಲ್ಲಿ ಕಾಣುತ್ತೆ. ಹಾಗಿರ್ಬೇಕಾದ್ರೆ ಫ್ರಮ್ ಫೇಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಇಸ್ ಈಕ್ವಲ್ ಟು ಅದೇ ಗ್ಲಾಸ್ ಅದೇ ಗಾಳಿ, ಇಟ್ಸ್ ಈಕ್ವಲ್ ಟು ಈ ಡಿಸ್ಟೆನ್ಸ್ ಎಷ್ಟಪ್ಪ, ರಿಯಲ್ ಡೆಪ್ತ್ ಇಲ್ಲಿಂದ ಇಲ್ಲಿವರೆಗೂ 21 ಮೈನಸ್ ಎಕ್ಸ್. ಸೊ 21 ಮೈನಸ್ ಎಕ್ಸ್ ಡಿವೈಡೆಡ್ ಬೈ apparent depth ಅಪ್ಪ. apparent depth 4 ಸೆಂಟಿಮೀಟರ್ ಇದೆ. ಸೊ ಇದು ನಮ್ಮ ಎರಡನೇ ಈಕ್ವೇಷನ್ ಆಯ್ತು. ಬೇಕಾದ್ರೆ ಇದನ್ನು ಒಂದು ಬಾಕ್ಸ್ ಹಾಕೊಂಡು ಇಟ್ಕೊಂಡ್ಬಿಡಿ.
ರೈಟ್, ಸಮಥಿಂಗ್ ಆಫ್ ದಿಸ್ ಸಾರ್ಟ್. ಇದು ನಮ್ಮ ಎರಡನೇ ಈಕ್ವೇಶನ್ ಆಗಿರೋದ್ರಿಂದ ಎಲ್ ಎಚ್ ಎಸ್ ಎರಡು ಈಕ್ವೇಶನ್ ಗಳು ಸೇರಿದೆ ಆರ್ ಎಚ್ ಎಸ್ ನ ಈಕ್ವೇಟ್ ಮಾಡಬಹುದು. ಮಾಡೋಣ. ಈಕ್ವೇಟ್ ಮಾಡಿದಾಗ ಫ್ರಮ್ 1 and 2 ಮಕ್ಕಳ, ಈಗ x divided by 10 is equal to 21 minus x divided by 4 ಬರುತ್ತೆ. 2s are 5s are out ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ 2x equal to 105 minus 5x ಬರುತ್ತೆ ಕಣ್ರಪ್ಪ. ಈ ಕಡೆಗೆ 7x equal to 105 ಅಥವಾ x equal to 30 x equal to 15 ಸೆಂಟಿಮೀಟರ್ ಬರುತ್ತೆ. x equal to 15 ಸೆಂಟಿಮೀಟರ್ ಬರುತ್ತೆ. ಇದು ನಮ್ಮ x ನ ವ್ಯಾಲ್ಯೂ, ಅಂದ್ರೆ ಮೊದಲನೇ ಫೇಸ್ ಇಂದ ಎಷ್ಟು ದೂರದಲ್ಲಿದೆ ಅದರ ವ್ಯಾಲ್ಯೂ. ಅದೇ ನಮಗೆ ಕೇಳಿರೋದು ದಿ ಆಕ್ಚುಯಲ್ ಡೆಪ್ತ್ ಆಫ್ ದ ಬಬಲ್ ಫ್ರಮ್ ದ ಫಸ್ಟ್ ಫೇಸ್. ಮೊದಲನೇ ಫೇಸ್ ಇಂದ ಎಷ್ಟು ದೂರದಲ್ಲಿದೆ ನಿಜವಾಗ್ಲೂ ಅಂದ್ರೆ 15 ಸೆಂಟಿಮೀಟರ್ ದೂರದಲ್ಲಿದೆ ಅನ್ನೋದು ಗೊತ್ತಾಯ್ತು. ಮುಂದಕ್ಕೆ ಹೋಗೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸಹ ಕೇಳಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅಂದ್ರೆ ಒಂದೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಅಂದ್ರೆ ಒಂದೇ. ಇಲ್ಲಿ ಆಲ್ರೆಡಿ ಈಕ್ವೇಶನ್ ಇದೆಯಪ್ಪ. ಫ್ರಮ್ ಈಕ್ವೇಶನ್ 1 ನೀವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ is x divided by 10 ಅಂತ ಹೇಳಿ ಬರೆದುಬಿಟ್ಟಿದ್ದೀರಿ, x ಕಂಡುಹಿಡಿದಿದ್ದೀರಾ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ is 15 divided by 10 ಕಣ್ಮಕ್ಳ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ 15 by 10 1.5 ಆಯಿತು. ಇದು ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್. ಇದನ್ನ ನೀವು ಎಕ್ಸಾಮ್ ಅಲ್ಲಿ ಇಷ್ಟು ಮಾಡಿದ್ರೆ ಅಫ್ಕೋರ್ಸ್ ಈ ಚಿತ್ರ ಏನು ನೀವು ಕ್ರಯಾನ್ಸ್ ಹಾಕಿ ಬರೀಬೇಕಾಗಿಲ್ಲ, ನಾನು ನೀವು ಚೆನ್ನಾಗಿ ಕಾಣಲಿ ಅಂತ ಬರ್ತಿದ್ದೀನಿ ಅಷ್ಟೇ. ಬಟ್ ನೀವು ಇಷ್ಟನ್ನು ಮಾಡಿದ್ರೆ 5 ಮಾರ್ಕ್ಸ್ ನಿಮ್ ಜೋಬಲ್ಲಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. A small bulb is placed at the bottom of a tank containing water to a depth of 1 meter. ಅಂದ್ರೆ ನೀರಿನೊಳಗೆ 1 ಮೀಟರ್ ಆಳದಲ್ಲಿ ಒಂದು ಬಲ್ಬ್ ಅನ್ನ ಇಟ್ಟಿದ್ದಾರಂತೆ, ಅದನ್ನ H ಅಂತ ಕರೀತೀನಿ. Find the critical angle for water air interface. ವಾಟರ್ ಮತ್ತೆ ಏರ್ ಇಂಟರ್ಫೇಸ್ ಗೆ ಕ್ರಿಟಿಕಲ್ ಆಂಗಲ್ ಏನು ಅಂತ ಕೇಳುತ್ತೆ ಕ್ವೆಶ್ಚನ್. ಆಲ್ಸೋ ಕ್ಯಾಲ್ಕುಲೇಟ್ ದ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಪ್ಯಾಚ್. ಸೊ ಡಯಾಮೀಟರ್ ಸಹ ಕಂಡುಹಿಡಿಬೇಕಂತೆ. ಸರ್ಕ್ಯುಲರ್ ಪ್ಯಾಚ್ ಆಫ್ ಲೈಟ್ ಆಚೆ ಬರುತ್ತೆ ನೀರಿಂದ, ಆ ಸರ್ಕ್ಯುಲರ್ ಪ್ಯಾಚಿನ ಡಯಾಮೀಟರ್ ನು ಕಂಡುಹಿಡಿಬೇಕಂತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ಕೊಟ್ಟಿದ್ದಾರೆ 4/3 ಅಂತ ಹೇಳಿ. ಈ ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ನಾವು ಆನ್ಸರ್ ಗಳನ್ನ ಕಂಡುಹಿಡಿಯೋಣ ಬನ್ನಿ. ಈಗ ಮೊದಲನೇದು ನಾವು ವಾಟರ್ ಮತ್ತೆ ಏರ್ ಇಂಟರ್ಫೇಸ್ ಅನ್ನ ಇಮ್ಯಾಜಿನ್ ಮಾಡ್ಕೋಣ. ಇದು ನೀರು, ಕೆಳಗಡೆ ನೀರು. ಸೊ ಇಲ್ಲಿ ಬರ್ಬಿಡ್ತೀನಿ, ದಿಸ್ ಇಸ್ ವಾಟರ್, ಇಲ್ಲಿ ಮೇಲ್ಗಡೆ ಗಾಳಿ ಏರ್. ಈಗ ರೇಸ್ ಆಫ್ ಲೈಟ್, ಬಲ್ಬ್ ಅನ್ನ ಇಮ್ಯಾಜಿನ್ ಮಾಡೋಣ. ಇಲ್ಲೊಂದು ಬಲ್ಬ್ ಇದೆ, ಇಲ್ಲೊಂದು ಬಲ್ಬ್ ಇದೆ. ಆ ಬಲ್ಬ್ ಅನ್ನ ಆನ್ ಮಾಡಿದೀವಿ, ಲೈಟ್ ಇದರಿಂದ ಆಚೆ ಬರುತ್ತೆ. ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಆದಂತಹ ಲೈಟ್ ನೀರ್ ಒಳಗೆ ವಾಪಸ್ ಹೊರಟೋಗುತ್ತೆ. ಅದೇ ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದ್ದಾಗ ಆಚೆ ಹೋಗುತ್ತೆ. ಸೊ ಹಾಗಾದ್ರೆ ಆಚೆ ಹೋಗುವಂತಹ ಎಲ್ಲ ಲೈಟ್ ಯಾವ ತರ ಕಾಣುತ್ತಪ್ಪ ಅಂದ್ರೆ ಮೇಲ್ಗಡೆ ಒಂದು ಸರ್ಕ್ಯುಲರ್ ಪ್ಯಾಚ್ ಕಾಣುತ್ತೆ, ಒಂದು ಕೋನ್ ಆಫ್ ಲೈಟ್ ಅನ್ನ ಇಮ್ಯಾಜಿನ್ ಮಾಡಬಹುದು. ಅದನ್ನ ಮಾಡೋಣ ಬನ್ನಿ. ಸೊ ಈಗ ಇಲ್ಲಿಂದ ಒಂದು ಕೋನ್ ಆಫ್ ಲೈಟ್ ಆಚೆ ಬರುತ್ತೆ ಅಂತ ಅನ್ಕೊಳ್ಳೋಣ, ಸಮಥಿಂಗ್ ಆಫ್ ದಿಸ್ ಸಾರ್ಟ್. ರೈಟ್, ಇದನ್ನ ಈ ಕಡೆ ಹೇಳ್ಕೊಂಡ್ತೀನಿ. ಎಸ್. ಸೊ ಈ ತರ ಲೈಟ್ ಆಚೆ ಬರುತ್ತೆ. ಇದು ಲೈಟ್ ರೇಗಳಪ್ಪ. ಸರಿ ಸರ್, ಬೇರೆ ಲೈಟ್ ರೇಗಳು ಏನಾಗುತ್ತೆ? ಹೌದು, ಇದ್ರ ಒಳಗಡೆ ಇದನ್ನ ಕ್ರಿಟಿಕಲ್ ಆಂಗಲ್ ಅಂತ ಅನ್ಕೊಳ್ಳೋಣ. ನಾವು ನಾರ್ಮಲ್ ಗಳನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲೊಂದು ನಾರ್ಮಲ್ ಇದೆಯಪ್ಪ, ಅಂಡ್ ಓಕೆ, ಇಲ್ಲೊಂದು ನಾರ್ಮಲ್ ಇದೆ, ಆಮೇಲೆ ಮತ್ತೊಂದು ನಾರ್ಮಲ್ ಇಲ್ಲಿದೆ. ಎರಡು ನಾರ್ಮಲ್ ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ. ರೇ ಆಫ್ ಲೈಟ್ ಇದೆಯಲ್ಲ, ಇದು ಕ್ರಿಟಿಕಲ್ ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಆಗಿದೆಯಪ್ಪ. ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಕ್ರಿಟಿಕಲ್ ಆಂಗಲ್. ಆಗಿರ್ಬೇಕಾದ್ರೆ ಈಗ ಈ ರೇ ಆಫ್ ಲೈಟ್ ಇಲ್ಲಿ ಬಿದ್ದ ಮೇಲೆ ಹೇಗೆ ಹೋಗುತ್ತೆ ಅಂದ್ರೆ ಹೀಗೆ ಹೊರಟೋಗ್ಬಿಡುತ್ತೆ ಈ ರೇ ಆಫ್ ಲೈಟ್. ಅಂಡ್ ಅನದರ್ ರೇ ಆಫ್ ಲೈಟ್ ನೋಡೋಣ, ಸೀದಾ ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗುತ್ತೆ ಆ ರೇ ಆಫ್ ಲೈಟ್. ರೈಟ್, maybe I will draw it in the same color. Okay, so maybe ಹಿಂಗ್ ಸ್ಟ್ರೈಟ್ ಆಗಿ ಹೊರಟೋಗ್ಬಿಡುತ್ತೆ ಈ ರೇ ಆಫ್ ಲೈಟ್. ಓಕೆ, ನಾವು ಕಂಡುಹಿಡಿಬೇಕಾಗಿರೋದು ಈ ರೇಡಿಯಸ್ ನ. ರೇಡಿಯಸ್ ಬಂದ ತಕ್ಷಣ ಡಯಾಮೀಟರ್ ಬಂದೇ ಬಿಡುತ್ತೆ, ಅದೇನು ತೊಂದರೆ ಇಲ್ಲ. ಈ ಡೆಪ್ತ್ ಇದೆಯಲ್ಲ, ಇದನ್ನ h ಅಂತ ಹೇಳಿ ಕರೆದಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ h ಅಂತ ಹೇಳಿ ಕರೆದಿದ್ದೀನಿ. ಈಗ
ನಾವು ಈ ಫಸ್ಟ್ ಕ್ರಿಟಿಕಲ್ ಆಂಗಲ್ ನ ಕಂಡುಹಿಡ್ಕೋಣ. ಕ್ರಿಟಿಕಲ್ ಆಂಗಲ್ ಬಂತು ಅಂದ ತಕ್ಷಣನೇ ನಾವು ನಮ್ಮ ಟ್ರಿಗ್ನೋಮೆಟ್ರಿ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಆರ್ ನ ಕಂಡುಹಿಡಿಯಬಹುದು. ಆರ್ ಬಂತು ಅಂದ್ರೆ ಡಯಾಮೀಟರ್ ಸಹ ಬರುತ್ತೆ. ಬನ್ನಿ ನೋಡೋಣ ಹೇಗೆ. ನಮ್ಗೆಲ್ಲರಿಗೂ ಗೊತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ರಿಟಿಕಲ್ ಆಂಗಲ್ ಇನ ಕೇಸ್ ಅಲ್ಲಿ 1/sin c ಆಗಿರುತ್ತೆ ಅಂತ ಹೇಳಿ. 1/sin c ಆಗಿರುತ್ತೆ. ಕ್ರಿಟಿಕಲ್ ಆಂಗಲ್ ಇಲ್ಲಿ ಇದು 4/3 ಆಯಿತು ಈಕ್ವಲ್ ಟು 1/sin c ಬಿಕಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮಕ್ಕಳ 4/3 ಕೊಟ್ಟಿದ್ದಾರೆ. ಈಗ sin c ಏನಾಯ್ತಪ್ಪ ಹಾಗಿದ್ರೆ sin c ಈಕ್ವಲ್ ಟು 3/4 ಆಯಿತು. c ಈಕ್ವಲ್ ಟು sin ಇನ್ವರ್ಸ್ ಆಫ್ 3/4 ಆಯಿತು. ಅದು 48 ಡಿಗ್ರಿ 35 ಮಿನಿಟ್ಸ್ ಬರುತ್ತೆ. ಈಗ ಕ್ರಿಟಿಕಲ್ ಆಂಗಲ್ ಬಂದು ಹೋಯ್ತು. ಇನ್ ಬಹಳ ಸುಲಭ, ನಾವು ರೇಡಿಯಸ್ ನ ಕಂಡುಹಿಡಿಯಬೇಕು. ರೇಡಿಯಸ್ ನ ಕಂಡುಹಿಡಿಯಕ್ಕೆ tan ಫಂಕ್ಷನ್ ನ ಯೂಸ್ ಮಾಡ್ಕೋಬಹುದು ಕಣ್ರಪ್ಪ. tan c is equal to opposite, ಅದು ರೇಡಿಯಸ್ ನಮಗೆ, ಡಿವೈಡೆಡ್ ಬೈ adjacent, ಅದು ಡೆಪ್ತ್ h ಅಂತ ಹೇಳಿ ಬರ್ದಿದ್ದೀನಿ. ರೇಡಿಯಸ್ ಬೇಕಾ ಅವಾಗ h into tan c ಅಂತ ಹೇಳಿ ಬರ್ಕೋಬಹುದು. h ಇವಾಗ 1 ಮೀಟರ್ ಇದೆ. tan of 48 ಡಿಗ್ರಿ 35 ಮಿನಿಟ್ಸ್ ಬರೆದ್ರೆ ಆಯ್ತು, ಅದು ರೇಡಿಯಸ್. ಹಾಗಾದ್ರೆ 45 ಡಿಗ್ರಿ 35 ಮಿನಿಟ್ಸ್ ಎಷ್ಟಾಗುತ್ತೆ? 1.14 ಮೀಟರ್ ಬರುತ್ತೆ. tan 48 ಡಿಗ್ರಿ 35 ಮಿನಿಟ್ಸ್. ಹೀಗಿರ್ಬೇಕಾದ್ರೆ ನಾವು ಡಯಾಮೀಟರ್ ನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸುಲಭ. ಡಯಾಮೀಟರ್ ಇದ್ರೆ ಎರಡರಷ್ಟು ಇರುತ್ತಪ್ಪ, ಯಾವಾಗಲೇ ಆಗಲಿ ರೇಡಿಯಸ್ ನ ಡಬಲ್ ಡಯಾಮೀಟರ್. ಸೊ ಡಯಾಮೀಟರ್ ಅಷ್ಟು ಉದ್ದ ಇರುತ್ತೆ. ಸೊ d equal to 2 into r which is 2.268 ಮೀಟರ್ ಬರುತ್ತೆ. ಈ ಕ್ವೆಶ್ಚನ್ ಏನಾದ್ರು ಎಕ್ಸಾಮ್ ಅಲ್ಲಿ ಬಂದ್ರೆ ಇದಕ್ಕೂ 5 ಮಾರ್ಕ್ಸ್ ಬರುತ್ತೆ. ಅಭ್ಯಾಸ ಮಾಡಿ ಮುಂದಕ್ಕೆ ಹೋಗೋಣ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. A point object is placed at 50 centimeter from the surface of a glass sphere of radius 10 centimeter along the diameter. Where will the final image be formed after refraction at both the surfaces? ಅಂತ ಕ್ವೆಶ್ಚನ್. ಕ್ವೆಶ್ಚನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ಒಂದು ಗ್ಲಾಸಿನ ಸ್ಫಿಯರ್ ಇದೆಯಂತೆ, ಅದನ್ನ ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಡೋಣ. ಇದು ನಮ್ಮ ಗ್ಲಾಸಿನ ಸ್ಫಿಯರ್ ಅಂತ ಅನ್ಕೊಂಡ್ಬಿಡೋಣ. ರೈಟ್, ಇದು ನಮ್ಮ ಗ್ಲಾಸಿನ ಸ್ಫಿಯರ್. ಬೇರೆ ಕಲರ್ ಮಾಡ್ಕೊಂಡ್ಬಿಟ್ರೆ ವಾಸಿ. ಸೊ ಈ ಕಲರ್ ಅಲ್ಲಿ ಇದೆ ಅಂತ ಅನ್ಕೊಂಡ್ಬಿಡೋಣ. ಈಗ ಇದಕ್ಕೆ ಪ್ರಿನ್ಸಿಪಲ್ ಆಕ್ಸಿಸ್ ನ ಸಹ ಬರೀಬೇಕು. ಬರೆಯೋಣಂತೆ ಬನ್ನಿ. ಪ್ರಿನ್ಸಿಪಲ್ ಆಕ್ಸಿಸ್ ನ ಬರೆಯೋದಾದ್ರೆ ನೀವು ಇಲ್ಲಿಂದ ಒಂದು ಲೈನ್ ಹೀಗೆ ಡ್ರಾ ಮಾಡ್ಕೊಳ್ಳೋದು. ಇದು ಡಯಾಮೀಟರ್ ಸಹ ಆಗಿರುತ್ತೆ. ಈ ಡಯಾಮೀಟರ್, ಈ ನಮ್ಮ ಸ್ಫಿಯರ್ ನ ಡಯಾಮೀಟರ್ ಈ ಪ್ರಿನ್ಸಿಪಲ್ ಆಕ್ಸಿಸ್ ನ ಒಂದು ಪಾರ್ಟ್. ಹಾಗಿರ್ಬೇಕಾದ್ರೆ ನೀವು ಈಗ ಸೆಂಟರ್ ಗಳನ್ನ, ಬೇರೆ ಬೇರೆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇದು ಸೆಂಟರ್, ಇಲ್ಲಿ ಇದು ಮೊದಲನೇ ಪೋಲ್, ಇದನ್ನ ಬೇಕಾದ್ರೆ P1 ಅಂತ ಬರ್ಕೊಂಡ್ಬಿಡಿ. ಇದು ಎರಡನೇ ಪೋಲ್ P2 ಅಂತ ಹೇಳಿ ಬರ್ಕೊಂಡ್ಬಿಡಿ. ಹೌದಾ? ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದಾರಂತೆ. ಆ ಆಬ್ಜೆಕ್ಟ್ 50 ಸೆಂಟಿಮೀಟರ್ ದೂರದಲ್ಲಿ ಇದೆಯಂತೆ. ಅದು ಪ್ರಶ್ನೆ, ನಮ್ಗೆ ಪ್ರಶ್ನೆ ಕೊಟ್ಟಿದ್ದಾರೆ. 50 ಸೆಂಟಿಮೀಟರ್ ದೂರದಲ್ಲಿ ಇದೆಯಂತೆ. ಈ ಡಿಸ್ಟೆನ್ಸ್ ಅನ್ನ ಬೇಕಿದ್ರೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಇಲ್ಲಿಂದ ಇಲ್ಲಿವರೆಗೂ ಬರುವಂತಹ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸ್ ಅನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅಂತ ಹೇಳಿ ಬರ್ಕೊಳ್ಳೋಣ. ಯಾವಾಗ್ಲೇ ಈ ತರ ಒಂದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದ್ದಾಗ ಒಂದು ರೇ ಆಫ್ ಲೈಟ್ ಹೋಗಿ ಗ್ಲಾಸಿನ ಸರ್ಫೇಸ್ ಗೆ ಹೊಡೆಯುತ್ತೆ. ಆ ಗ್ಲಾಸಿನ ಸರ್ಫೇಸ್ ಗೆ ಹೊಡೆದ ಮೇಲಿಂದ ರಿಫ್ರಾಕ್ಷನ್ ಆಗುತ್ತೆ. ಇದೊಂದು ರೇ ಆಫ್ ಲೈಟ್, ರೈಟ್? ದಿಸ್ ಇಸ್ ಅ ರೇ ಆಫ್ ಲೈಟ್. ಹೀಗೆ ಹೋಗ್ತಾ ಇದೆ. ಈಗ ಆ ಗ್ಲಾಸ್ ಇಂದ ರಿಫ್ರಾಕ್ಷನ್ ಆದ್ಮೇಲಿಂದ ಆ ರೇ ಆಫ್ ಲೈಟ್ ಬೆಂಡ್ ಆಗುತ್ತೆ. ಹೀಗೆ ರೇ ಆಫ್ ಲೈಟ್ ಬೆಂಡ್ ಆಗುತ್ತೆ ಹೀಗೆ. ಅಕಸ್ಮಾತ್ ಈ ಗ್ಲಾಸ್ ಇಲ್ಲೇ ಮುಗಿದು ಹೋಗಿರ್ಲಿಲ್ಲ, ಅದೇ ಕಂಟಿನ್ಯೂ ಆಗಿತ್ತು ಅಂದ್ರೆ ಎರಡನೇ ರಿಫ್ರಾಕ್ಷನ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಆ ರೇ ಆಫ್ ಲೈಟ್ ಹೇಗೆ ಹೋಗ್ತಾ ಇದೆಯೋ ಹಾಗೇನೆ ಕಂಟಿನ್ಯೂ ಮಾಡುತ್ತೆ. ಹೇಗೆ ಆ ರೇ ಆಫ್ ಲೈಟ್ ಹೋಗ್ತಿದೆಯೋ ಹಾಗೇನೆ ಕಂಟಿನ್ಯೂ ಮಾಡ್ಬಿಡುತ್ತೆ. ಬಟ್ ಆದ್ರೆ ನಿಜವಾಗ್ಲೂ ಏನಾಗ್ತಾ ಇದೆ, ನಿಜವಾಗ್ಲೂ ಆ ರೇ ಆಫ್ ಲೈಟ್ ಅಲ್ಲಿ ಮತ್ತೆ ರಿಫ್ರಾಕ್ಷನ್ ಒಳಗಾಗುತ್ತೆ. ಹಾಗಾಗಿ ಮತ್ತೆ ಬೆಂಡ್ ಆಗುತ್ತೆ. ಹೀಗಿರ್ಬೇಕಾದ್ರೆ ಒಂದಷ್ಟು ವಿಷಯಗಳು ನೋಡೋಣ. ಫಸ್ಟ್ ಈ ರೇ ಆಫ್ ಲೈಟ್ ಹೀಗೆ ಹೋಗಿ ಹಿಂಗ್ ಬೆಂಡ್ ಆಗಿದೆ. ಮೊದಲನೇ ರಿಫ್ರಾಕ್ಷನ್ಗೆ ಇದು ಆಬ್ಜೆಕ್ಟ್ ಅಪ್ಪ. ಮೊದಲನೇ ರಿಫ್ರಾಕ್ಷನ್ಗೆ ಇಲ್ಲಿ ಇದು ಇಮೇಜ್, ಇದನ್ನ ಐ ಡ್ಯಾಶ್ ಅಂತ ಕರೆಯೋಣ, ಸರಿನಾ? ಸೊ ಮೊದಲನೇ ರಿಫ್ರಾಕ್ಷನ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಆದ್ರೆ ಇಮೇಜ್ ಡಿಸ್ಟೆನ್ಸ್ ವಿ ಡ್ಯಾಶ್ ಅಂತ ಹೇಳಿ ಕರೆಯೋಣ.
ನೋಡಿ ಬೇಕಿದ್ರೆ ಈಗ ಇಮೇಜ್ ಡಿಸ್ಟೆನ್ಸ್ ಅನ್ನ ನಾವು ವಿ ಡ್ಯಾಶ್ ಅಂತ ಕರೆಯೋಣ. ಇದು ಮೊದಲನೇ ಆಬ್ಜೆಕ್ಟ್ ಡಿಸ್ಟೆನ್ಸ್, ಮೊದಲನೇ ರಿಫ್ರಾಕ್ಷನ್ಗೆ, ಈ ರಿಫ್ರಾಕ್ಷನ್ಗೆ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದು ಇಮೇಜ್ ಡಿಸ್ಟೆನ್ಸ್. ಇದನ್ನ ವಿ ಡ್ಯಾಶ್ ಅಂತ ಹೇಳಿ ಕರಿತೀನಿ. ಎರಡನೇ ರಿಫ್ರಾಕ್ಷನ್ ಬಗ್ಗೆ ಮಾತಾಡೋಣ. ಇದು ಟ್ರಿಕ್ ಕಣ್ಮಕ್ಳ, ಇದು ಗೊತ್ತಾಗ್ಬಿಟ್ರೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡ್ತೀರಿ. ಯಾವುದು ಮೊದಲನೇ ರಿಫ್ರಾಕ್ಷನ್ ಇನ ಇಮೇಜ್ ಅದು ಎರಡನೇ ರಿಫ್ರಾಕ್ಷನ್ ಗೆ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಮೊದಲನೇ ರಿಫ್ರಾಕ್ಷನ್ ಗೆ ಇಮೇಜ್, ಹಾಗಾಗಿ ಇದು ಎರಡನೇ ರಿಫ್ರಾಕ್ಷನ್ ಗೆ ಆಬ್ಜೆಕ್ಟ್ ಆಗಿರುತ್ತೆ. ಅದನ್ನ ನಾನು ಯು ಡ್ಯಾಶ್ ಅಂತ ಬರೀತೀನಿ. ಎಲ್ಲಾ ಡಿಸ್ಟೆನ್ಸ್ ಅನ್ನು ಪೋಲ್ ಇಂದಲೇ ಮೆಜರ್ ಮಾಡಬೇಕು, ಹಾಗಾಗಿ ಆ ಡಿಸ್ಟೆನ್ಸ್ ಅನ್ನ ನಾನು ಯು ಡ್ಯಾಶ್ ಅಂತ ಹೇಳಿ ಬರೀತೀನಿ. ಎರಡನೇ ರಿಫ್ರಾಕ್ಷನ್ ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅದು. ಮೊದಲನೇ ರಿಫ್ರಾಕ್ಷನ್ ಇನ ಇಮೇಜ್ ಎರಡನೇ ರಿಫ್ರಾಕ್ಷನ್ ಗೆ ಆಬ್ಜೆಕ್ಟ್ ಆಗಿರುತ್ತೆ. ಅದೇ ಟ್ರಿಕ್ ಅಷ್ಟೇ, ಏನಿಲ್ಲ. ಆದ್ರೆ ಫೈನಲ್ ಇಮೇಜ್ ಡಿಸ್ಟೆನ್ಸ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಆ ಇಮೇಜ್ ನ ನಾವು ಬೇಕಿದ್ರೆ ಐ ಅಂತ ಹೇಳಿ ಬರ್ಬಿಡೋಣ. ಆ ಇಮೇಜ್ ನ ಐ ಅಂತ ಹೇಳಿ ಬರ್ಬಿಡೋಣ. ಆ ಡಿಸ್ಟೆನ್ಸ್ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ, ಆ ಡಿಸ್ಟೆನ್ಸ್ ನ ಫೈನಲ್ ಇಮೇಜ್ ಡಿಸ್ಟೆನ್ಸ್ ವಿ ಅಂತ ಹೇಳಿ ಬರೆಯೋಣ. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್, ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಅಂತ ಹೇಳಿ ಕರೆಯೋಣ. ಅದೇ ಗಾಳಿಯಿಂದ ಒಳಗೆ ಹೋದ್ಮೇಲೆ ಗ್ಲಾಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ಹೇಳಿ ಕರೆಯೋಣ. ಈಗ ಏನೇನ್ ಗೊತ್ತಿದೆಯೋ ಅದನ್ನೆಲ್ಲ ಜಾಟ್ ಡೌನ್ ಮಾಡ್ಕೊಂಡ್ಬಿಡೋಣ ಒಂದ್ ಕಡೆಗೆ. N1 ಅಂದ್ರೆ ಗಾಳಿ, ಸೊ ಹಾಗಾಗಿ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಅಪ್ಪ. N2 ಅಂದ್ರೆ ಗ್ಲಾಸ್ ಕೊಟ್ಟಿದ್ದಾರೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಅಂತ ಹೇಳಿ. ಏನು ಕೊಟ್ಟಿಲ್ಲ, ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಂತಂದ್ರೆ ಗಾಳಿನಲ್ಲೇ ಇದೆ ಅಂತ ಅರ್ಥ. N2 1.5 ಇದೆ. ರೇಡಿಯಸ್ ಇದೆಯಲ್ಲ, ರೇಡಿಯಸ್ ಅದು 10 ಸೆಂಟಿಮೀಟರ್ ಇದೆ ಕಣ್ಮಕ್ಳ. ಆಮೇಲಿಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದೆಯಲ್ಲ ಅದು 50 ಸೆಂಟಿಮೀಟರ್ ಇದೆ ಅಂತೆ. ನಾವು ಇವಾಗ ರಿಫ್ರಾಕ್ಷನ್ ಎಟ್ ಅ ಸಿಂಗಲ್ ಸ್ಫೆರಿಕಲ್ ಸರ್ಫೇಸ್ ಫಾರ್ಮುಲಾ ಬರೆಯೋಣ. ಏನಪ್ಪಾ ರಿಫ್ರಾಕ್ಷನ್ ಎಟ್ ಅ ಸಿಂಗಲ್ ಸರ್ಫೇಸ್ ಫಾರ್ಮುಲಾ ಅಂತ ಹೇಳಿದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಇಮೇಜ್ ಮೀಡಿಯಂ ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್. ಯಾವುದು ಇಮೇಜ್ ಮೀಡಿಯಂ ಅಂತ ನೀವು ಕೇಳಿದ್ರೆ, ರಿಫ್ರಾಕ್ಷನ್ ಆಗಬೇಕಾದ್ರೆ ರಿಫ್ರಾಕ್ಟೆಡ್ ರೇ ಎಲ್ಲಿರುತ್ತೋ ಅದೇ ಇಮೇಜ್ ಮೀಡಿಯಂ. ಇನ್ಸಿಡೆಂಟ್ ರೇ ಎಲ್ಲಿರುತ್ತೋ ಅದು ಆಬ್ಜೆಕ್ಟ್ ಮೀಡಿಯಂ ಅಂತ ಅನ್ನಿಸ್ಕೊಡುತ್ತೆ. ಸೊ ಇಮೇಜ್ ಮೀಡಿಯಂ ಅಂದ್ರೆ ರಿಫ್ರಾಕ್ಟೆಡ್, ಇದು ಮೊದಲನೇ ರಿಫ್ರಾಕ್ಷನ್, ಅದಕ್ಕೆ ರಿಫ್ರಾಕ್ಟೆಡ್ ರೇ ಇದು, ಅದರ ಮೀಡಿಯಂ ಇನ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಇಮೇಜ್ ಮೀಡಿಯಂ ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್ ಅಪ್ಪ. ಈ ಪೋಲ್ ಇಂದಲೇ ಲೆಕ್ಕ ಹಾಕಬೇಕು, ಇಲ್ಲಿಂದ ಅಲ್ಲಿವರೆಗೂ ಇದೆ, ಅದು ಇಮೇಜ್ ಡಿಸ್ಟೆನ್ಸ್, ಮೈನಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಆಬ್ಜೆಕ್ಟ್ ಮೀಡಿಯಂ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡಿಸಸ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ಮುಲಾ. ಇದನ್ನ ಹೀಗೆ ನೆನಪಿಟ್ಕೋಬೇಕು. ಏನಿದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಇಮೇಜ್ ಮೀಡಿಯಂ ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್ minus refractive index of the object medium divided by object distance equal to difference in refractive indices divided by radius of curvature ಅಂತ ಹೇಳಿ. N2 ಮಕ್ಕಳ ಇಲ್ಲಿ 1.5 ಇದೆ, ಕ್ವೆಶ್ಚನ್ ಕೊಟ್ಟಿದ್ದಾರೆ. ವಿ ಡ್ಯಾಶ್ ಗೊತ್ತಿಲ್ಲ, ಹಾಗಾಗಿ ಅದರ ಬಗ್ಗೆ ಸೈನಿನ ಬಗ್ಗೆ ಯೋಚನೆ ಮಾಡಬೇಡಿ. ಮೈನಸ್ N1 1 ಇದೆ. ಯು ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೆ ಇಲ್ಲಿ ಸೈನ್ ಅನ್ನ ಬರಿಬೇಕಾಗುತ್ತೆ. ಮೈನಸ್ ಅಂತ ಹೇಳಿ ಬರೀತೀನಿ. ಯಾಕೆ ಸರ್ ಮೈನಸ್ ಬರೆದ್ರಿ ಅಂತ ಒಂದ್ಸಲ ಯೋಚನೆ ಮಾಡಿ. ಸೈನ್ ಕನ್ವೆನ್ಷನ್ ಕಲ್ತಿದೀವಿ. ಎನಿ ಡಿಸ್ಟೆನ್ಸ್ ಮೆಜರ್ಡ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇಸ್ ಪಾಸಿಟಿವ್, ಎನಿ ಡಿಸ್ಟೆನ್ಸ್ ಮೆಜರ್ಡ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಇಸ್ ನೆಗೆಟಿವ್ ಅಂತ ಹೇಳಿ. ಅದರ ಅರ್ಥ ಪೋಲಿನಿಂದ ನೀವು ರೈಟ್ ಸೈಡ್ ಗೆ ಹೋದ್ರೆ ಅದು ಪಾಸಿಟಿವ್ ಈ ಕೇಸಿನಲ್ಲಿ. ಯಾಕೆಂದ್ರೆ ಲೈಟ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದೆ. ಎಲ್ಲಾ ಡಿಸ್ಟೆನ್ಸ್ ಅನ್ನು ಪೋಲಿಂದಲೇ ಮೆಜರ್ ಮಾಡಬೇಕು. ಪೋಲಿಂದ ಮೆಜರ್ ಮಾಡಿದಂತಹ ರೈಟ್ ವರ್ಡ್ ಡಿಸ್ಟೆನ್ಸ್ ಪಾಸಿಟಿವ್ ಆಗಿದ್ರೆ ಲೆಫ್ಟ್ ವರ್ಡ್ ಡಿಸ್ಟೆನ್ಸ್ ನೆಗೆಟಿವ್ ಆಗಿರುತ್ತೆ. ಫ್ರಮ್ ದ ಪೋಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೆಜರ್ ಮಾಡಕ್ಕೆ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಹೋಗಬೇಕು, ಹಾಗಾಗಿ ಯು ನೆಗೆಟಿವ್. ಆದ್ರೆ ಅದೇ ಪೋಲಿನಿಂದ ರೇಡಿಯಸ್ ಆಫ್ ಕರ್ವೇಚರ್ ಮೆಜರ್ ಮಾಡಕ್ಕೆ ನೀವು ಸೆಂಟರ್ ಆಫ್ ಕರ್ವೇಚರ್ ಕಡೆ ಹೋದಾಗ ಆ ಡಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ. ಕಾರಣ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ಹಾಗಾಗಿ ರೇಡಿಯಸ್ ಆಫ್ ಕರ್ವೇಚರ್ ಪಾಸಿಟಿವ್ ಅಪ್ಪ. ಈ ತರ ಸೈನ್ ಕನ್ವೆನ್ಷನ್ ಅನ್ನ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಗಳು ಬಹಳ ಸುಲಭವಾಗಿ ಸಾಲ್ವ್ ಆಗುತ್ತೆ. ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಯು ಈಸ್ -50, -50 ಅಂದ್ರೆ ಮೈನಸ್ ಆಫ್ ಮೈನಸ್ ಇದು ಪ್ಲಸ್ ಆಗಿಬಿಡುತ್ತೆ, ಈಕ್ವಲ್ ಟು N2 ಮೈನಸ್ N1. 1.5 ಮೈನಸ್ 1 ಅಪ್ಪ, ಅದು 0.5 ಡಿವೈಡೆಡ್ ಬೈ R 10 ಸೆಂಟಿಮೀಟರ್ ಇದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣಂತೆ. 1.5 ಡಿವೈಡೆಡ್ ಬೈ V ಡ್ಯಾಶ್ ಪ್ಲಸ್ 0.02 ಈಕ್ವಲ್ ಟು 0.05 ಆಯ್ತು.
ಇದನ್ನ ಆ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ 1.5 ಡಿವೈಡೆಡ್ ಬೈ ವಿ ಡ್ಯಾಶ್ ಈಕ್ವಲ್ ಟು 0.03 ಆಗುತ್ತೆ ಕಣ್ಮಕ್ಳ. ಈ 1.5 ಈಗ ರೆಸಿಪ್ರೋಕಲ್ ತಗೊಂಡ್ಬಿಡೋಣ. ರೆಸಿಪ್ರೋಕಲ್ ತಗೊಂಡ್ಬಿಟ್ರೆ this is 1.5 equal to this is going to be 1 divided by 0.03 ಬಂದ್ಬಿಡುತ್ತೆ. ಸೊ ವಿ ಡ್ಯಾಶ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೆ ನಿಮಗೆ 50 ಸೆಂಟಿಮೀಟರ್ ಬಂದ್ಬಿಡುತ್ತೆ. ರೈಟ್, 50 ಸೆಂಟಿಮೀಟರ್ ಬಂದ್ಬಿಡುತ್ತೆ. ದಿಸ್ ಇಸ್ ವಿ ಡ್ಯಾಶ್. ಅಂದ್ರೆ ಆಲ್ ದ ವೇ ಈ ವಿ ಡ್ಯಾಶ್ ಪ್ಲಸ್ ಬಂದಿದೆ ಆನ್ಸರ್. ಅದರ ಅರ್ಥ ಏನು? ಪೋಲಿನಿಂದ 50 ಸೆಂಟಿಮೀಟರ್ ದೂರ ಪಾಸಿಟಿವ್ ಬಂದಿದೆ. ಅಂದ್ರೆ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಹೋದ್ರೆ ಇಮೇಜ್ ಸಿಗುತ್ತೆ ಅಂತ. ಫ್ರಮ್ ದ ಪೋಲ್ ಅಟ್ ಅ ಡಿಸ್ಟೆನ್ಸ್ ಆಫ್ 50 ಸೆಂಟಿಮೀಟರ್ ಹೋಗ್ಬೇಕು. ಪ್ಲಸ್ ಇರೋದ್ರಿಂದ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಹೋಗ್ಬೇಕು. ಅಲ್ಲಿ ಹೋದ್ರೆ ಇಮೇಜ್ ಸಿಗುತ್ತೆ. ದಟ್ ಇಸ್ ವಿ ಡ್ಯಾಶ್. ವಿ ಡ್ಯಾಶ್ ಬಂದ್ಬಿಟ್ಟಿದೆ. ಇವಾಗ ನಾವು ಎರಡನೇ ರಿಫ್ರಾಕ್ಷನ್ ಬಗ್ಗೆ ಮಾತಾಡೋಣ. ಎರಡನೇ ರಿಫ್ರಾಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಹೊಸ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು ಅಂತ ನೀವು ಕೇಳೋದಾದ್ರೆ ಹಳೆ ಇಮೇಜ್ ಎಲ್ಲಿದೆಯೋ ನಮ್ಮ ಹೊಸ ಆಬ್ಜೆಕ್ಟ್ ಅಲ್ಲಿದೆ. ಹಾಗಿರ್ಬೇಕಾದ್ರೆ ಇದು ಪೋಲು ಎರಡನೇ ರಿಫ್ರಾಕ್ಷನ್ಗೆ ಇಲ್ಲಿಂದ ಇಲ್ಲಿವರೆಗೂ ನಮಗೆ 50 ಸೆಂಟಿಮೀಟರ್ ಆನ್ಸರ್ ಬಂದಿದೆ. ರೇಡಿಯಸ್ 10 ಆದ್ರಿಂದ ಡಯಾಮೀಟರ್ 20. ಈ 50ರಲ್ಲಿ 20 ಕಳೆದ್ರೆ 30 ಬರುತ್ತೆ. 30ನೇ ಇಲ್ಲಿಂದ ಇಲ್ಲಿವರೆಗೂ ಇರೋ ಡಿಸ್ಟೆನ್ಸ್, ಅದು ಆಬ್ಜೆಕ್ಟ್ ಡಿಸ್ಟೆನ್ಸ್. ಎಲ್ಲಾ ಡಿಸ್ಟೆನ್ಸ್ ಅನ್ನು ಪೋಲಿಂದಲೇ ಮೆಜರ್ ಮಾಡಬೇಕು. ಎರಡನೇ ಪೋಲ್ ಇಲ್ಲಿದೆ, ಯಾಕೆಂದ್ರೆ ಎರಡನೇ ರಿಫ್ರಾಕ್ಷನ್ ಅಲ್ಲಾಗ್ತಾ ಇದೆ. ಆ ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಡ್ಯಾಶ್ ಮಕ್ಕಳ ಅದು 30 ಸೆಂಟಿಮೀಟರ್ ಕಂಡ್ರಪ್ಪ. ವಿ ಕಂಡುಹಿಡಿಬೇಕು, ಇಮೇಜ್ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಈ ಕೇಸಲ್ಲಿ ಆಫ್ ಕೋರ್ಸ್ ಇದು ಆಬ್ಜೆಕ್ಟ್ ಮೀಡಿಯಂ, ಯಾಕೆಂದ್ರೆ ಇನ್ಸಿಡೆಂಟ್ ರೇ ಇಲ್ಲಿದೆ. ಗ್ಲಾಸ್ ಆಬ್ಜೆಕ್ಟ್ ಮೀಡಿಯಂ ಆದ್ರೆ ಏರ್ ಇಮೇಜ್ ಮೀಡಿಯಂ ಆಗುತ್ತೆ. ಇಲ್ಲಿ ಮತ್ತೆ ರಿಫ್ರಾಕ್ಷನ್ ಎಟ್ ಸಿಂಗಲ್ ಸ್ಫೆರಿಕಲ್ ಸರ್ಫೇಸ್ ಫಾರ್ಮುಲಾ ಬರೆಯೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಇಮೇಜ್ ಮೀಡಿಯಂ ಅದು n1. The refractive index of the image medium ಅದು n1 divided by image distance v minus refractive index of the object medium ಅದು n2 divided by object distance. ಈ ಕೇಸ್ ಇಲ್ಲಿಂದ object distance u dash equal to difference in refractive indices divided by radius of curvature formula. ಹೀಗಿರಬೇಕಾದ್ರೆ n1 ಮಕ್ಕಳ air 1 ಇದೆ, n1 1 ಇದೆ, n2 ಇದೆಯಲ್ಲ ಅದು 1.5 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ 1 divided by v ಗೊತ್ತಿಲ್ಲ minus 1.5 divided by u dash. u dash ಹೇಗಿದ್ರು ಪಾಸಿಟಿವ್ ಅನ್ನೋದು ಕಾರಣ ಏನೋ it is measured in the direction of incident light. So ಹಾಗಾಗಿ plus 30 centimeter equal to n1 minus n2 1 minus 1.5 minus 0.5 divided by radius of curvature. ಹುಷಾರಾಗಿರಬೇಕು. ರೇಡಿಯಸ್ ಆಫ್ ಕರ್ವೇಚರ್ ಈ ಕೇಸಲ್ಲಿ ಪೋಲಿನಿಂದ ಸೆಂಟರ್ ಆಫ್ ಕರ್ವೇಚರ್ ಕಡೆ ಹೋಗಬೇಕಾದ್ರೆ ಯು ಆರ್ ಗೋಯಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಹಾಗಾಗಿ r -10 ಬರ್ಕೋಬೇಕು. ಸೊ ಇಲ್ಲಿ -10 ಬರೆಯೋಣಂತೆ. ನೋಡಿ ಈ ಮೈನಸ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. 1/v ಮಕ್ಕಳ becomes minus 1.5 divided by 1.5 divided by 30 equal to this is going to be 0.05 ಆಗುತ್ತೆ. ಇದು plus 0.05 ಆಗುತ್ತೆ. This is going to be plus 15 divided by 30 is 0.05 ಆಗುತ್ತೆ. ಈ ಕಡೆ ಕಳಿಸ್ಬಿಡಿ 1/v equal to 0.05 plus 0.05 0.1 ಆಗುತ್ತೆ. 0.1 ಆಗುತ್ತೆ. ರೆಸಿಪ್ರೋಕಲ್ ತಗೊಂಡ್ರೆ v equal to 10 ಸೆಂಟಿಮೀಟರ್ ಬಂದ್ಬಿಡುತ್ತೆ. ಅಂದ್ರೆ ಫೈನಲ್ ಇಮೇಜ್ +10 ಬಂದಿದೆ. ಅದರ ಅರ್ಥ ಈ ಪೋಲಿನಿಂದ ಬರೀ 10 ಸೆಂಟಿಮೀಟರ್ ದೂರದಲ್ಲಿ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಪಾಸಿಟಿವ್ ಬಂದಿರೋದ್ರಿಂದ ನಮ್ಮ ಫೈನಲ್ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋದು ಈ ಪ್ರಶ್ನೆಗೆ ಉತ್ತರ. ಈ ಕ್ವೆಶ್ಚನ್ ಏನಾದ್ರು ಎಕ್ಸಾಮ್ ಅಲ್ಲಿ ಬಂದ್ರೆ ಪಟ್ ಅಂತ ಸಾಲ್ವ್ ಮಾಡಬೇಕು. ಆಗ್ಬೋದಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡೋಣ. The radii of curvature of two surfaces of a convex lens are 0.2 meter and 0.22 meter. ಎರಡು ರೇಡಿಯೈ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ ನಮಗೆ. R1 ಅನ್ನೋದು ಮೊದಲನೇ ರೇಡಿಯಸ್ ಆಫ್ ಕರ್ವೇಚರ್, ಅದು 0.2 ಮೀಟರ್ ಅಂತೆ. ಅಂಡ್ R2 ಅನ್ನೋದು ಎರಡನೇ ರೇಡಿಯಸ್ ಆಫ್ ಕರ್ವೇಚರ್, ಅದು 0.22 ಅಂತೆ. ಇದು ಒಂದು ಲೆನ್ಸಿನ ಎರಡು ಕರ್ವ್ಡ್ ಸರ್ಫೇಸ್ಗಳ ರೇಡಿಯೈ ಆಫ್ ಕರ್ವೇಚರ್ ಆಯ್ತು. The refractive index of the material of lens is 1.5. Refractive index of the lens ಕೊಟ್ಟಿದ್ದಾರೆ, ಅದು 1.5 ಅಂತೆ.
ಆಲ್ಸೋ ಫೈಂಡ್ ದ ಚೇಂಜ್ ಇನ್ ಫೋಕಲ್ ಲೆಂತ್. ಚೇಂಜ್ ಇನ್ ಫೋಕಲ್ ಲೆಂತ್ ಸಹ ಕಂಡುಹಿಡಿಬೇಕಂತೆ. ಚೇಂಜ್ ಇನ್ ಫೋಕಲ್ ಲೆಂತ್ ಕಂಡುಹಿಡಿಬೇಕು. ಫಸ್ಟ್ ನಾವು ಕಂಡುಹಿಡಿಬೇಕಾಗಿರೋದು ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ಏರ್, ರೈಟ್? ಫೈಂಡ್ ದ ಫೋಕಲ್ ಲೆಂತ್, ಏರ್ ಇಲ್ಲ ಬಟ್ ಫೈಂಡ್ ದ ಫೋಕಲ್ ಲೆಂತ್ ಅಂದ್ರೆ ಅರ್ಥ ಗಾಳಿಲೇ ಕಂಡುಹಿಡಿಬೇಕು. ಸೊ ಫಸ್ಟ್ ನಾವು ಕಂಡುಹಿಡಿಬೇಕಾಗಿರೋದು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ಏರ್ ಕಂಡುಹಿಡಿಬೇಕು. ಅದಾದ್ಮೇಲೆ ನಾವು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ವಾಟರ್ ಕಂಡುಹಿಡಿಬೇಕು. ಅದೇ ಪ್ರಶ್ನೆ ಇರೋದು ನಮ್ಗೆ. ನೋಡಿ, ಆಲ್ಸೋ ಫೈಂಡ್ ದ ಚೇಂಜ್ ಇನ್ ಫೋಕಲ್ ಲೆಂತ್ ಇಫ್ ಇಟ್ ಇಸ್ ಇಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಸಹ ಕೊಟ್ಟಿದ್ದಾರೆ 1.33 ನಂತೆ. ಆವಾಗ ಫೋಕಲ್ ಲೆಂತ್ ಎಷ್ಟಾಗುತ್ತೆ, ಆಮೇಲಿಂದ ಚೇಂಜ್ ಇನ್ ಫೋಕಲ್ ಲೆಂತ್ ಸಹ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಮಕ್ಕಳ, ಈ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ. ಈ ಲೆನ್ಸಿನ ಫೋಕಲ್ ಲೆಂತ್ ಏನಿದೆ ಅದು ಲೆನ್ಸಿನ ಜಾಮೆಟ್ರಿ ಅಂದ್ರೆ ರೇಡಿಯೈ ಆಫ್ ಕರ್ವೇಚರ್ ಹಾಗೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಮಾತ್ರ ಅನ್ಕೊಂಡಿದ್ರೆ ಅದು ಪಾರ್ಷಿಯಲ್ ಸತ್ಯ ಆಯಿತು. ಅಕಸ್ಮಾತ್ ಏನಾದ್ರೂ ಸರೌಂಡಿಂಗ್ ಮೀಡಿಯಂ ಅಂದ್ರೆ ಅದರ ಸುತ್ತ ಇರುವಂತಹ ಮೀಡಿಯಂ ಗಾಳಿಯಿಂದ ನೀರು ಮಾಡಿಬಿಟ್ರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಬರೀ ತನ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಮಾತ್ರ ಅಲ್ಲ, ಅದರ ಸುತ್ತ ಇರೋ ಸರೌಂಡಿಂಗ್ ಮೀಡಿಯಂನ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಬರೆಯೋಣ ಬನ್ನಿ. ವಾಟ್ ಡಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಸೇ? 1/f focal length of a lens is given by NLS sama. NLS ಅಂದ್ರೆ refractive index of the lens with respect to surrounding medium minus 1 into 1/r1 minus 1/r2. ಇದು ನಮ್ಮ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ಒಂದಷ್ಟು ಸೈನ್ ಕನ್ವೆನ್ಷನ್ ವಿಷಯ ಮಾತಾಡೋಣ. ಇಲ್ಲೊಂದು ಲೆನ್ಸ್ ಇದೆ, ಕಾನ್ವೆಕ್ಸ್ ಲೆನ್ಸ್. ಅದು ಹೀಗಿರ್ಬೇಕಾದ್ರೆ ನಾವು ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ನ ಬರ್ಕೊಳ್ಳೋಣಂತೆ. ಇದು ನಮ್ಮ ಪ್ರಿನ್ಸಿಪಲ್ ಆಕ್ಸಿಸ್ ಆಯ್ತು. ಪ್ರಿನ್ಸಿಪಲ್ ಆಕ್ಸಿಸ್ ಆದ ಮೇಲಿಂದ ಎಲ್ಲಾ ಮೆಜರ್ಮೆಂಟ್ಗೆ ಒಂದು ಸೆಂಟರ್ ಅಂತ ಇರಬೇಕು, ಅದು ಆಪ್ಟಿಕ್ ಸೆಂಟರ್ ಅಮ್ಮ. ಈ ಕರ್ವ್ಡ್ ಸರ್ಫೇಸ್ಗೆ ನೋಡಿ, ಈ ತರ ಕರ್ವ್ಡ್ ಇದೆ ಸರ್ಫೇಸ್. ಇದೊಂದು ಪಾರ್ಟ್ ಆಫ್ ಅ ಲಾರ್ಜರ್ ಸ್ಫಿಯರ್. ಇದು ಈ ಕಡೆ ಕರ್ವ್ಡ್ ಸರ್ಫೇಸ್, ಹೀಗೆ ಈ ಭಾಗದ ಕರ್ವ್ಡ್ ಸರ್ಫೇಸ್, ಅದರ ಸೆಂಟರ್ ಇಲ್ಲೆಲ್ಲೋ ಇದೆ ಅಂತ ಅನ್ಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಇರೋದು ರೇಡಿಯಸ್ ಆಫ್ ಕರ್ವೇಚರ್, ಅದು R1 ಅಂತ ಹೇಳಿ ಕರೆಯೋಣ. ಇಲ್ಲೂ ಹೀಗೆ ಈ ಕಡೆದು ಒಂದು ನಮ್ಮ ಈ ಕಡೆನೂ ಒಂದು ನಮ್ಮ ಕರ್ವ್ಡ್ ಸರ್ಫೇಸ್ ಇದೆ. ಈ ಕರ್ವ್ಡ್ ಸರ್ಫೇಸಿನ ಸೆಂಟರ್ ಏನಿದೆ, ಆ ಸೆಂಟರ್ನ ನಾವು ಸಿ ಅಂತ ಕರೆದ್ರು ಓಕೆ, ಬಟ್ ಅಲ್ಲಿವರೆಗೂ ಇರೋ ಡಿಸ್ಟೆನ್ಸ್ ಏನಿದೆಯಲ್ಲ ಅದನ್ನ ರೇಡಿಯಸ್ ಆಫ್ ಕರ್ವೇಚರ್ R2 ಅಂತ ಹೇಳಿ ಕರೆಯೋಣ. ದಟ್ ಇಸ್ ರೇಡಿಯಸ್ ಆಫ್ ಕರ್ವೇಚರ್ R2. ಹೀಗಿರ್ಬೇಕಾದ್ರೆ ಈಗ ಇನ್ಸಿಡೆಂಟ್ ರೇ ಆಫ್ ಲೈಟ್ ಒಂದು ಕಡೆಯಿಂದ ಹೋಗ್ತಾ ಇದೆ, ಎಲ್ಲಿಂದ ಹೋಗ್ತಾ ಇದೆ? ಇಲ್ಲಿಂದ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಯಾವ ಸರ್ಫೇಸ್ಗೆ ಲೈಟ್ ಹೋಗಿ ಫಸ್ಟ್ ಹೊಡೆಯುತ್ತೋ ಅದರ ಕರ್ವೇಚರ್, ಅದರ ರೇಡಿಯಸ್ ಆಫ್ ಕರ್ವೇಚರ್ ನ R1 ಅಂತ ಹೇಳಿ ಕರಿತೀವಿ. ಈ ಫಸ್ಟ್ ಇಲ್ಲಿ ಹೊಡೆಯುತ್ತೆ, ಇದರ ವೃತ್ತ ಇದು, ಅದರ ಸೆಂಟರ್ ಇಲ್ಲಿದೆ, ಅಲ್ಲಿಂದ ಇಲ್ಲಿವರೆಗೂ ರೇಡಿಯಸ್ ಆಫ್ ಕರ್ವೇಚರ್ ಫಸ್ಟ್ ಒನ್ R1 ಅದು. ಹಾಗೇನೆ ಲೈಟ್ ಎರಡನೇ ಸರ್ಫೇಸ್ಗೆ ಆಮೇಲೆ ಹೊಡೆಯುತ್ತೆ, ಅದರ ರೇಡಿಯಸ್ ಆಫ್ ಕರ್ವೇಚರ್ R2 ಆಯ್ತು. ಇವಾಗ ನೋಡಿದ್ರೆ ಇದು ಇನ್ಸಿಡೆಂಟ್ ಲೈಟಿನ ಡೈರೆಕ್ಷನ್. ಇಲ್ಲಿಂದ ಇಲ್ಲಿವರೆಗೂ ನೀವು ಹೋಗ್ತಿರಲ್ಲ, ಯು ಆರ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ನೀವು ಇನ್ಸಿಡೆಂಟ್ ಲೈಟಿನ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ R1 ಪಾಸಿಟಿವ್ ಅಮ್ಮ. ಆದ್ರೆ ಆಪ್ಟಿಕ್ ಸೆಂಟರ್ ಇಂದಲೇ ಎಲ್ಲಾ ಡಿಸ್ಟೆನ್ಸ್ ಅನ್ನು ಮೆಜರ್ ಮಾಡಬೇಕು. ಬಟ್ ನೀವು ಈ ಕಡೆಗೆ ಬಂದಾಗ ಯು ಆರ್ ಗೋಯಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ಹಾಗಾಗಿ R2 ನೆಗೆಟಿವ್ ಅಪ್ಪ. ಸೊ ಇಲ್ಲೇ ಬರ್ಕೋಬೇಕಾದ್ರೆ R1 ನ ಪಾಸಿಟಿವ್, R2 ನ ನೆಗೆಟಿವ್ ಬರ್ಕೊಂಡ್ಬಿಡ್ಬಹುದು. ಈಗ ಇರೋದೇ ಇದೆರಡು ಡಿಸ್ಟೆನ್ಸ್, ನಾವು ನಮ್ಮ ಫೋಕಲ್ ಲೆಂತ್ ನ ಕಂಡುಹಿಡಿಯಕ್ಕೆ ರೆಡಿ ಇದೀವಿ. ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ಏರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ NL ಡಿವೈಡೆಡ್ ಬೈ NA, ಯಾಕೆಂದ್ರೆ ಸುತ್ತ ಇರೋದು ಗಾಳಿ. NL ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್, NA ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, -1 ಮಲ್ಟಿಪ್ಲೈಡ್ ಬೈ 1/R1 ಮೈನಸ್ 1/R2 ಅಂತ ಹೇಳಿ ಬರ್ಕೋಬಹುದು. ಇದು ನಿಮ್ಮ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದು 1/FA ಏನಪ್ಪ, 1/FA ಇಸ್ ಈಕ್ವಲ್ ಟು N ಡಿವೈಡ್ ಬೈ FA ಅಂತ ಬರ್ದ್ಬಿಟ್ಟೆ, ಕ್ಷಮಿಸಿ. ಬಟ್ ಲೆಟ್ ಸಬ್ಸ್ಟಿಟ್ಯೂಟ್. 1/FA ಈಕ್ವಲ್ ಟು NL 1.5 ಡಿವೈಡೆಡ್ ಬೈ NA is 1, NL is 1.5, NA is 1 minus 1 multiplied by 1/R1 ಅಪ್ಪ. R1 ಇನ ವ್ಯಾಲ್ಯೂ 0.2 ಮೈನಸ್ R2 ನೆಗೆಟಿವ್ ಇರೋದ್ರಿಂದ ಮೈನಸ್ ಹಾಫ್ ಮೈನಸ್ ಪ್ಲಸ್ ಆಗುತ್ತೆ, 1/0.22 ಬರುತ್ತೆ. 1/0.22.
ಇದು ಸಬ್ಸ್ಟಿಟ್ಯೂಷನ್ ಆಯ್ತು. ಇಲ್ಲಿಂದ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಆಯ್ತು 1/FA ಈಕ್ವಲ್ ಟು 1.5 minus 1 is 0.5 multiplied by 0.22 plus 0.2 divided by 0.2 multiplied by 0.22 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ರೆಸಿಪ್ರೋಕಲ್ ನ ಕಂಡು ಹಿಡ್ಕೊಂಡ್ರೆ FA becomes equal to 0.209 ಮೀಟರ್ ಬರುತ್ತೆ. ಇದು ನಮ್ಮ ಫೋಕಲ್ ಲೆಂತ್ ಆಫ್ ದಟ್ ಲೆನ್ಸ್ ಇನ್ ಏರ್ ಗೆ ಎಕ್ಸ್ಪ್ರೆಷನ್ ಆಯ್ತು. ಹೀಗೆ ಮುಂದಕ್ಕೆ ಹೋದ್ರೆ ಈಗ ಈ ಲೆನ್ಸಿನ ಸುತ್ತ ಗಾಳಿ ಅಲ್ಲ ನೀರಿದೆ. ಇವಾಗ ಆ ಲೆನ್ಸಿನ ಸುತ್ತ ನೀರಿದ್ದ ತಕ್ಷಣ ಅದರ ಫೋಕಲ್ ಲೆಂತ್ ಮತ್ತೆ ಚೇಂಜ್ ಆಗುತ್ತೆ. ಈ ಈಕ್ವೇಶನ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ? R1 ಮತ್ತೆ R2 ಜೊಮೆಟ್ರಿ ಆಫ್ ದ ಲೆನ್ಸ್ ಅಪ್ಪ, ಅದೇನ್ ಚೇಂಜ್ ಆಗಲ್ಲ. ಸರೌಂಡಿಂಗ್ ಮೀಡಿಯಂ ನೋಡಿ, NLS ಅಂದ್ರೆ NL/NS ಅಂತ. NS ಅಂದ್ರೆ ಸರೌಂಡಿಂಗ್ ಮೀಡಿಯಂ. ಮುಂಚೆ ಏರ್ ಇತ್ತು, ಅದಕ್ಕೆ NA ಬರ್ದಿದ್ದೀನಿ. ಈಗ ವಾಟರ್ ಇದೆ, ಹಾಗಾಗಿ NW ಬರೀತೀರಾ. ಅಷ್ಟೇ ವ್ಯತ್ಯಾಸ, ಇನ್ನೇನು ವ್ಯತ್ಯಾಸ ಇಲ್ಲ. ಬರೆಯೋಣ ಬನ್ನಿ. ಸೊ ನಮ್ಮ ಹೊಸ ಫಾರ್ಮುಲಾ ಫೋಕಲ್ ಲೆಂತ್ ಇನ್ ವಾಟರ್ ಏನಾಯ್ತಪ್ಪ? NL ಡಿವೈಡೆಡ್ ಬೈ NW. ಯಾಕೆಂದ್ರೆ ಸುತ್ತ ಇರೋದು ಈಗ ನೀರು, ಅದಕ್ಕೆ NW ಬಂದಿದೆ. -1 into 1/R1 minus 1/R2 ಕಂಡ್ರಪ್ಪ. ಸೊ ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಇನ್ ವಾಟರ್. ಸಬ್ಸ್ಟಿಟ್ಯೂಷನ್ ಮಾಡೋಣ. 1/FW becomes equal to NL 1.5 ನಪ್ಪ. NW ಕೊಟ್ಟಿದ್ದಾರೆ 1.33 ಅಂತ ಹೇಳಿ, -1 multiplied by 1/R1. R1 ಇನ ವ್ಯಾಲ್ಯೂ 0.2 ಅಲ್ವೇ? ಮೈನಸ್ ಆಫ್ ಮೈನಸ್ R2 ನೆಗೆಟಿವ್ ಇದೆ. ಸೊ 1 divided by 0.22 ಆಯ್ತು. ಹೀಗಿದ್ರೆ ಇದನ್ನ ಹಾಗೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ FW ನ ಕಂಡು ಹಿಡಿದ್ಬಿಟ್ರೆ FW, ಮೈ ಡಿಯರ್ ಫ್ರೆಂಡ್ಸ್, FW becomes equal to 0.819 ಮೀಟರ್ ಬರುತ್ತೆ. ಇದು ನಮ್ಮ FW ಗೆ ಆನ್ಸರ್. FA ಬಂದಿದೆ, FW ಬಂದಿದೆ. ಚೇಂಜ್ ಇನ್ ಫೋಕಲ್ ಲೆಂತ್ ಕಂಡುಹಿಡಿಯೋದು ಬಹಳ ಸುಲಭ. ದ ಚೇಂಜ್ ಇನ್ ಫೋಕಲ್ ಲೆಂತ್ ಡೆಲ್ಟಾ F is equal to FW minus FA ಮಾಡ್ಕೊಂಡ್ರೆ ಆಯ್ತು. FW is 0.819 ಆದ್ರೆ FA 0.209 ಇದೆ. ಹಾಗಿದ್ರೆ ವಾಟ್ ಇಸ್ ಡೆಲ್ಟಾ F? ಡೆಲ್ಟಾ F ಹಾಗಿದ್ರೆ ಮಕ್ಕಳ 0.61 ಮೀಟರ್ ಬಂತು. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಈ ಕ್ವೆಶ್ಚನ್ ಅಲ್ಲಿ ಇದ್ರೆ, ಮುಂಚೆ ಲೆನ್ಸು ಗಾಳಿನಲ್ಲಿದ್ದಾಗ ರೇಸ್ ಆಫ್ ಲೈಟ್ ಪ್ಯಾರಲಲ್ ಆಗಿ ಬಂದ್ರೆ ಇದು 1.5 ಇದೆ, ಹೊರಗಡೆದು ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ, ಡಿಫರೆನ್ಸ್ ಜಾಸ್ತಿ ಇದೆ, 0.5 ಇದೆ. ಹಾಗಾಗಿ ಬಹಳ ಶಾರ್ಪ್ ಆಗಿ ಬೆಂಡ್ ಆಗಿ ಬರೀ ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿಂದ ಇಲ್ಲಿವರೆಗೆ 0.209 ಮೀಟರ್ ಅಷ್ಟು ಮುಂದಕ್ಕೆ ಹೋಗಿ ಕನ್ವರ್ಜ್ ಆಗ್ಬಿಡುತ್ತೆ. ಆದ್ರೆ ಅದೇ ಲೆನ್ಸ್ ಅನ್ನ ನೀರು ಸುತ್ತ ಇದ್ರೆ, ಅದರ ಲೆನ್ಸಿನ ಸುತ್ತ ನೀರಿದ್ರೆ ಆಗ ಅದೇ ರೇಸ್ ಆಫ್ ಲೈಟ್ ಏನ್ ಮಾಡುತ್ತೆ? ಇದು 1.5 ಆದ್ರೆ ಇದು 1.33 ಆಗೋಯ್ತು ಇವಾಗ. ಹಾಗಾಗಿ ಡಿಫರೆನ್ಸ್ ಕಮ್ಮಿ ಆದ್ರಿಂದ ಬೆಂಡ್ ಆಗೋದು ಸ್ವಲ್ಪ ನಿಧಾನ, ಸ್ವಲ್ಪ ಕಡಿಮೆ ಬೆಂಡ್ ಆಗುತ್ತೆ. ಇಷ್ಟು ಶಾರ್ಪ್ ಆಗಿ ಬೆಂಡ್ ಆಗಲ್ಲ, ಕಡಿಮೆ ಬೆಂಡ್ ಆಗುತ್ತೆ. ಕಡಿಮೆ ಬೆಂಡ್ ಆದಾಗ ದೂರ ಹೋಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. FW ಇದೆಯಲ್ಲ ಅದು 0.819 ಆಯ್ತು ನೋಡಿ. ಆಲ್ಮೋಸ್ಟ್ 4 ಪಟ್ಟು ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ 4 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಇದನ್ನ ನೀವು ತಲೆನಲ್ಲಿ ಇಟ್ಕೊಂಡ್ರೆ ನೀವು ವೈವಾಗಳನ್ನು ಆನ್ಸರ್ ಮಾಡ್ಬೋದು. ಸೊ ಯಾವ್ದಾದ್ರು ಲೆನ್ಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದ್ದು ಅದನ್ನ ನೀವು ನೀರಲ್ಲಿ ಇಟ್ಬಿಟ್ರೆ ಅದ್ರ ಫೋಕಲ್ ಲೆಂತ್ ಎಷ್ಟಾಗುತ್ತೆ ಅಂತ ಕೇಳ್ಬೋದು. ಅವಾಗ ಹೇಳಿ 4 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಮುಂದಿನ ಪ್ರಶ್ನೆ ನೋಡೋಣ. 2 lenses of focal length 0.2 ಮೀಟರ್. ಅಂದ್ರೆ ಮೊದಲನೇ ಲೆನ್ಸಿನ ಫೋಕಲ್ ಲೆಂತ್ 0.2 ಮೀಟರ್ ಇದೆಯಂತೆ, ಅಂಡ್ 0.3 ಮೀಟರ್ ಫೋಕಲ್ ಲೆಂತ್ ಆಫ್ ದ ಎರಡನೇ ಲೆನ್ಸ್ ಅದು 0.3 ಮೀಟರ್ ಇದೆ. ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್ ಅಂದ್ರೆ ಒಂದ್ರ ಪಕ್ಕ ಒಂದಕ್ಕೊಂದು ತಾಗೋ ತರ ಇಟ್ಟಿದೀವಿ. ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್. ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ ಅಂದ್ರೆ ಎರಡೂ ಲೆನ್ಸ್ ಗಳನ್ನ ಒಂದ್ರ ಪಕ್ಕ ಒಂದು ಇಟ್ಟಾಗ ಒಂದೇ ಒಂದು ಲೆನ್ಸಿನ ತರ ಬಿಹೇವ್ ಮಾಡುತ್ತೆ. ಆ ಒಂದು ಲೆನ್ಸಿನ ಫೋಕಲ್ ಲೆಂತ್ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಅದನ್ನೇ ಎಫೆಕ್ಟಿವ್ ಫೋಕಲ್ ಲೆಂತ್ ಅಂತ ಹೇಳಿ ಕರೆಯೋಣ. ಅದನ್ನ ಕಂಡುಹಿಡಿಬೇಕಂತೆ. ಆಮೇಲೆ ಕ್ಯಾಲ್ಕುಲೇಟ್ ದ ಪವರ್ ಆಫ್ ದ 2 ಲೆನ್ಸಸ್. ಎರಡೂ ಲೆನ್ಸ್ ಗಳ ಪವರ್ ಅನ್ನ ಸಹ ಕಂಡುಹಿಡಿಬೇಕಂತ, P1 ಮತ್ತೆ P2 ನ ಕಂಡುಹಿಡಿಬೇಕಂತ. ಅಂಡ್ ದ ಕಾಂಬಿನೇಷನ್, ಪವರ್ ಆಫ್ ದ ಕಾಂಬಿನೇಷನ್, ಎರಡೂ ಸೇರಿ ಎಫೆಕ್ಟಿವ್ ಪವರ್ ಸಹ ಎಷ್ಟಾಗುತ್ತೆ ಅಂತ ಹೇಳಿ ಕೇಳ್ತಾರೆ. ನೋಡೋಣ. ಈಗ ಮೊದಲನೇ ಲೆನ್ಸಿನ ಫೋಕಲ್ ಲೆಂತ್ F1 ಇರಲಿ, ಎರಡನೇ ಲೆನ್ಸಿನ ಫೋಕಲ್ ಲೆಂತ್ F2 ಇರಲಿ, ಎಫೆಕ್ಟಿವ್ ಫೋಕಲ್ ಲೆಂತ್ 1/F ಎಫೆಕ್ಟಿವ್ ಈಸ್ ಗಿವನ್ ಬೈ, ಎರಡು ಲೆನ್ಸ್ ಗಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ
ಎರಡು ಸೇರಿದಾಗ ಟೋಟಲ್ ಫೋಕಲ್ ಲೆಂತ್ ಎಷ್ಟು ಬರುತ್ತೆ ಅಂತ ಕಂಡು ಹಿಡಿಯಕ್ಕೆ 1/f ಎಫೆಕ್ಟಿವ್ ಇಸ್ ಈಕ್ವಲ್ 1/f1 ಪ್ಲಸ್ 1/f2 ಅನ್ನೋ ಫಾರ್ಮುಲಾನ ಕ್ಲಾಸ್ ರೂಮ್ಗಳಲ್ಲಿ ಡಿರೈವ್ ಮಾಡಿದೀವಿ. ಇದನ್ನ ಬಳಸೋಣ ಅಂತ ಅಷ್ಟೇ. 1/f ಎಫೆಕ್ಟಿವ್ ಮೈ ಡಿಯರ್ ಫ್ರೆಂಡ್ಸ್ ಬಿಕಮ್ಸ್ ಈಕ್ವಲ್ ಟು 1/f1 ಅಂದ್ರೆ 0.2 ಮೀಟರ್ ಆಯ್ತು ಪ್ಲಸ್ 1/f2 0.3 ಮೀಟರ್ ಆಯ್ತು. ಇದ್ರದ್ದು LCM ತಗೊಂಡು ಸಿಂಪ್ಲಿಫೈ ಮಾಡೋಣ. 1/f ಎಫೆಕ್ಟಿವ್ ಬಿಕಮ್ಸ್ ಈಕ್ವಲ್ ಟು 0.3 ಪ್ಲಸ್ 0.2 divided by 0.2 multiplied by 0.3. ಹಾಗಿದ್ದಾಗ ಎಫ್ ಎಫೆಕ್ಟಿವ್ ರೆಸಿಪ್ರೋಕಲ್ ತಗೊಂಡಾಗ 1/f ಎಫೆಕ್ಟಿವ್ ರೆಸಿಪ್ರೋಕಲ್ ತಗೊಂಡಾಗ 0.12 ಮೀಟರ್ ಬರುತ್ತೆ. ಇದು ನಮ್ಮ ಎಫ್ ಎಫೆಕ್ಟಿವ್ಗೆ ಫೋಕಲ್ ಲೆಂತ್ಗೆ ಆನ್ಸರ್. ಸೊ ಮೊದಲನೇ ಕ್ವೆಶ್ಚನ್ ಆನ್ಸರ್ ಮಾಡಾಗಿದೆ. ಎರಡನೇ ಕ್ವೆಶ್ಚನ್ ನೋಡೋಣ. ಪವರ್ 1 P1 ಕಂಡು ಹಿಡಿಬೇಕು ಅಂದ್ರೆ ಪವರ್ ಅಂದ್ರೆ ವೆರಿ ಸಿಂಪಲ್ ಅಪ್ಪ. ಫೋಕಲ್ ಲೆಂತ್ ಅನ್ನ ರೆಸಿಪ್ರೋಕಲ್ ಮಾಡಬೇಕು. ಬಟ್ ಫೋಕಲ್ ಲೆಂತ್ ಮೀಟರ್ ಅಲ್ಲಿ ಇದ್ರೆ ಆನ್ಸರ್ ಡಯಾಪ್ಟರ್ ಅಲ್ಲಿ ಬರುತ್ತೆ. ಮೀಟರ್ ಡಯಾಪ್ಟರ್ ಎರಡು SI ಯೂನಿಟ್. ಹಾಗಾಗಿ ಈಗ ನೀವು ಇದರ ರೆಸಿಪ್ರೋಕಲ್ ತಗೊಳ್ಳಿ ಅಷ್ಟೇ. F1 is 0.2 1/0.2 ಮಾಡಬೇಕು. 1/0.2 ಮಾಡೋದ್ರಿಂದ 5 ಡಯಾಪ್ಟರ್ ಬರುತ್ತೆ. ಇದು ನಮ್ಮ ಮೊದಲನೇ ಲೆನ್ಸಿನ ಇಂಡಿವಿಜುವಲ್ ಪವರ್. ಹಾಗೇನೆ ಎರಡನೇ ಲೆನ್ಸಿನ ಇಂಡಿವಿಜುವಲ್ ಪವರ್ ಸಹ ಕಂಡುಹಿಡಿಬಹುದು. 1/f2. ಸೊ P2 ಈಕ್ವಲ್ ಟು 1 divided by 0.3 ಆಯ್ತು. ಆಸ್ ಗುಡ್ ಎಸ್ 10/3. ಸೊ ಹಾಗಾಗಿ ಇದು 3.33 ಡಯಾಪ್ಟರ್ ಬರುತ್ತೆ. ದಿಸ್ ಇಸ್ ದ ಪವರ್ ಆಫ್ ದ ಸೆಕೆಂಡ್ ಲೆನ್ಸ್. ಹೀಗಿರ್ಬೇಕಾದ್ರೆ ನಾವು ಎಫೆಕ್ಟಿವ್ ಪವರ್ ಸಹ ಕಂಡುಹಿಡಿಯೋಣ. ಎಫೆಕ್ಟಿವ್ ಪವರ್ P ಎಫೆಕ್ಟಿವ್ ಮೈ ಡಿಯರ್ ಫ್ರೆಂಡ್ಸ್ ಬಿಕಮ್ಸ್ ಈಕ್ವಲ್ ಟು P1 ಪ್ಲಸ್ P2. ಇದು ಹೇಗೆ ಬಂತು ಸರ್? ಬಹಳ ಸುಲಭ. ಈ ಈಕ್ವೇಶನ್ ಇಂದ 1/f ಎಫೆಕ್ಟಿವ್ ಅಂದ್ರೆ P ಎಫೆಕ್ಟಿವ್, 1/f1 ಅಂದ್ರೆ P1, 1/f2 ಅಂದ್ರೆ P2. ಎರಡನ್ನೂ ಆಡ್ ಮಾಡ್ಬಿಟ್ರೆ ಆಯ್ತು. ಹಾಗಾದ್ರೆ ಎಫೆಕ್ಟಿವ್ ಪವರ್ ಎಷ್ಟು ಬರುತ್ತೆ ಮಕ್ಕಳ? 5 ಪ್ಲಸ್ 3.33 8.33 ಡಯಾಪ್ಟರ್ ಬರುತ್ತೆ. ಇದು ನಮ್ಮ ಫೈನಲ್ ಪವರ್, ಎಫೆಕ್ಟಿವ್ ಪವರ್ಗೆ ಆನ್ಸರ್. ವೆಲ್, ಇಷ್ಟೇ ಈ ಲೆಕ್ಕ. 3 ಮಾರ್ಕ್ಸ್ ಬರ್ಬೋದು ಎಕ್ಸಾಮ್ ಅಲ್ಲಿ. ಅಭ್ಯಾಸ ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಅನ್ ಆಬ್ಜೆಕ್ಟ್ ಆಫ್ ಸೈಜ್ 2 ಸೆಂಟಿಮೀಟರ್ ಇಸ್ ಪ್ಲೇಸ್ಡ್ ಅಂತ ಹೇಳ್ತಾರೆ. ಅಂದ್ರೆ ಆಬ್ಜೆಕ್ಟಿನ ಹೈಟ್ ಏನಿದೆಯಲ್ಲ 2 ಸೆಂಟಿಮೀಟರ್ ಅಂತೆ. h ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಹೇಳಿ ಬರೀತೀನಿ. ಅಟ್ ಅ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್ ಅಂದ್ರೆ ಫ್ರಮ್ ದ ಲೆನ್ಸ್ ಅಂತಾರೆ. ಅದು ಆಬ್ಜೆಕ್ಟ್ ಡಿಸ್ಟೆನ್ಸ್. ಲೆನ್ಸಿನಿಂದ 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರಂತೆ. ಸೊ 20 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದ ಲೆನ್ಸ್. ಫೋಕಲ್ ಲೆಂತ್ 0.15 ಮೀಟರ್. ಅಂದ್ರೆ ಫೋಕಲ್ ಲೆಂತ್ ಇದೆಯಲ್ಲ ಅದು ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ 15 ಸೆಂಟಿಮೀಟರ್ ಆಯ್ತು. ಫೈಂಡ್ ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್ ಅನ್ನು ಕಂಡು ಹಿಡಿಬೇಕಂತೆ. ಸೊ ವಿ ನ ಕಂಡು ಹಿಡಿಯೋಣ. ಆಲ್ಸೋ ಫೈಂಡ್ ದ ಸೈಜ್ ಆಫ್ ದಿ ಇಮೇಜ್. ಹೈಟ್ ಆಫ್ ದಿ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದಿ ಇಮೇಜ್ ಕಂಡು ಹಿಡಿಬೇಕಂತೆ. ಸೈಜ್ ಆಫ್ ದಿ ಇಮೇಜ್ ಅನ್ನೋ ಅದೇ ಸಮಾಚಾರ. ಈಗ ಅರ್ಥ ಮಾಡ್ಕೊಳ್ಳೋಣ ಕ್ವೆಶ್ಚನ್ ನ. ಬನ್ನಿ, ಇಲ್ಲೊಂದು ಲೆನ್ಸ್ ಇದೆ. ಇದಕ್ಕೊಂದು ಪ್ರಿನ್ಸಿಪಲ್ ಆಕ್ಸೆಸ್ ನ ಡ್ರಾ ಮಾಡೋಣ. ಇದು ನಮ್ಮ ಲೆನ್ಸಿನ ಪ್ರಿನ್ಸಿಪಲ್ ಆಕ್ಸೆಸ್ ಆಯ್ತು. ಫೋಕಲ್ ಲೆಂತ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಆಲ್ಮೋಸ್ಟ್ ಅಷ್ಟೇ ಡಿಸ್ಟೆನ್ಸ್ ಇರಲಿ. ಇನ್ನೊಂದು ಸ್ವಲ್ಪ ದೂರ ಮಾಡ್ಕೋಬಹುದು. ಇಲ್ಲಿಂದ ಇಲ್ಲಿಗೆ ಎಷ್ಟೋ ಈ ಸೆಂಟರ್ ಇಂದ, ಆಪ್ಟಿಕ್ ಸೆಂಟರ್ ಇಂದ ಅಷ್ಟೇ ದೂರದಲ್ಲಿದೆ. ಈ ಫೋಕಲ್ ಲೆಂತ್ ಏನಿದೆಯಲ್ಲ ಅದು 15 ಸೆಂಟಿಮೀಟರ್ ಇದೆಯಂತೆ. ಅದು 15 ಸೆಂಟಿಮೀಟರ್ ಇದೆಯಂತೆ. ಸೊ ಹಾಗಾಗಿ ನಾವು ಆಬ್ಜೆಕ್ಟ್ ನ 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೋಬೇಕಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಇಲ್ಲೆಲ್ಲಾರು ಇಡೋಣ. ಇದು ಆಬ್ಜೆಕ್ಟ್ ಅಪ್ಪ. ಆಬ್ಜೆಕ್ಟ್ ನ ಇಲ್ಲಿ ಇಟ್ಟಿದ್ದೀನಿ. ಹೈಟ್ ಆಫ್ ದಿ ಆಬ್ಜೆಕ್ಟ್ ನ h ಅಂತ ಕರೆಯೋಣ. ಈ ರೇ ಡಯಾಗ್ರಾಮ್ ನೇನು ಎಕ್ಸಾಮ್ ಅಲ್ಲಿ ಬರಿಬೇಕು ಅಂತಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಬರಿತಾ ಇದ್ದೀನಿ ಅಷ್ಟೇ. ಈಗ ಒಂದು ರೇ ಆಫ್ ಲೈಟ್ ಇಲ್ಲಿಂದ ಶುರುವಾಗಿ ನೆಕ್ಸ್ಟ್ ಲೆನ್ಸ್ ಹತ್ರ ಬೆಂಡ್ ಆಗುತ್ತೆ. ಹೀಗೆ ಬೆಂಡ್ ಆಗಿ ಫೋಕಸ್ ಇಂದ ಪಾಸ್ ಆಗುತ್ತೆ. ಎರಡನೇ ರೇ ಆಫ್ ಲೈಟ್ ಸೀದಾ ಆಪ್ಟಿಕ್ ಸೆಂಟರ್ ಇಂದ ಹೋಗಿ ಆ ರಿಫ್ರಾಕ್ಟೆಡ್ ರೇನ ಇಲ್ಲಿ ಮೀಟ್ ಮಾಡುತ್ತೆ ಅಂತ ಅನ್ಕೋಣ. ಇದು ನಮ್ಮ ಇಮೇಜ್. ದಟ್ಸ್ ಅವರ್ ಇಮೇಜ್. ಇದು ಹೈಟ್ ಆಫ್ ದಿ ಇಮೇಜ್ HI ಅಂತ ಹೇಳಿ ಬರ್ಬಿಡ್ತೀನಿ. ಆಬ್ಜೆಕ್ಟ್, ಈ ಆಪ್ಟಿಕ್ ಸೆಂಟರ್ ಇಂದ ಆಬ್ಜೆಕ್ಟ್ ಎಲ್ಲಿಟ್ಟಿದೀವೋ ಆ ಡಿಸ್ಟೆನ್ಸ್ ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಥವಾ ಯು ಅಂತ ಕರೆದ್ರೆ, ಇಮೇಜ್ ಲೆನ್ಸ್ ಇನ್ ಆಪ್ಟಿಕ್ ಸೆಂಟರ್ ಇಂದ ಎಷ್ಟು ದೂರದಲ್ಲಿ ಫಾರ್ಮ್ ಆಗುತ್ತೋ ಅದು ಇಮೇಜ್ ಡಿಸ್ಟೆನ್ಸ್ V ಆಗುತ್ತೆ. ಹೀಗಿರ್ಬೇಕಾದ್ರೆ ಅಫ್ಕೋರ್ಸ್ ಒಂದೊಂದನೇ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ಆದ್ರೆ ಇದಕ್ಕೆ ಮುಂಚೆ ಸೈನ್ ಕನ್ವೆನ್ಷನ್ ಮಾಡೋಣ. ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡ್ರಪ್ಪ. ಈಗ ರೇಸ್ ಆಫ್ ಲೈಟ್ ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ, ಅಂದ್ರೆ ಲೆಫ್ಟಿನಿಂದ ರೈಟ್ಗೆ ಹೋಗ್ತಾ ಇದೆ. ರೈಟ್ ವರ್ಡ್ ಡೈರೆಕ್ಷನ್ ಇದೆಯಲ್ಲ ಅದು ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆಯ್ತು. ಸೊ ಯಾವುದೇ ಡಿಸ್ಟೆನ್ಸ್ ಅನ್ನ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಮೆಜರ್ ಮಾಡಿದ್ರೆ ಅದು ಪಾಸಿಟಿವ್. ಎನಿ ಡಿಸ್ಟೆನ್ಸ್ ಫ್ರಮ್ ದಿ ಆಪ್ಟಿಕ್ ಸೆಂಟರ್ ಮೆಜರ್ಡ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ದಟ್ ಈಸ್ ನೆಗೆಟಿವ್. ಅಂದ್ರೆ ಯು ಇದೆಯಲ್ಲ ಅದು ನೆಗೆಟಿವ್. ಬಟ್ ಫೋಕಸ್ ಇಲ್ಲಿದೆ.
ಫೋಕಲ್ ಲೆಂತ್ ಮೆಜರ್ ಮಾಡಕ್ಕೆ ಆಪ್ಟಿಕ್ ಸೆಂಟರ್ ಇಂದ ಅಲ್ಲಿವರೆಗೂ ಹೋಗ್ಬೇಕು, ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಹೋಗ್ಬೇಕು. ಹಾಗಾಗಿ ಇದು ಪ್ಲಸ್ ಅಪ್ಪ. ಇದೇ ತರ ಹೈಟ್ ಗಳಿಗೂ ಲೆಕ್ಕ ಇದೆ. ಎನಿ ಹೈಟ್ ಮೆಜರ್ಡ್ ಅಬೌವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಗಿಂತ ಮೇಲಿದ್ರೆ ಹೈಟ್ ಅದು ಪಾಸಿಟಿವ್. ಆಬ್ಜೆಕ್ಟ್ ನೋಡಿ ಮೇಲಿದೆ, ಅದನ್ನ ಪ್ಲಸ್ ಅಂತ ಹೇಳಿ ತಗೊಳ್ಳೋಣ. ಅದೇ ಇಮೇಜ್ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈಗ ಫಾರ್ಮುಲಾ ಬರೆಯೋಣ. ಏನಪ್ಪ ಫಾರ್ಮುಲಾ? ವೆರಿ ಸಿಂಪಲ್. 1/f is equal to 1/v minus 1/u ಫಾರ್ಮುಲಾ. ಹೀಗಿರ್ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. 1/f 15 ಸೆಂಟಿಮೀಟರ್ ಅಪ್ಪ, ಇಟ್ಸ್ ಈಕ್ವಲ್ 1/v ಗೊತ್ತಿಲ್ಲ, ಮೈನಸ್ 1/u ಮೈನಸ್ ಆಫ್ ಮೈನಸ್ ಪ್ಲಸ್ 1/20 ಆಗ್ಬಿಡುತ್ತೆ. ಈ 20ನ ಈ ಕಡೆ ಕಳಿಸಿದ್ರೆ 1/v ಈಕ್ವಲ್ ಟು 1/15 ಮೈನಸ್ 1/20 ಆಗುತ್ತೆ. ಹೀಗಿರ್ಬೇಕಾದ್ರೆ ಬೇಕಾದ್ರೆ ಎಲ್ ಸಿ ಎಂ ತಗೊಂಡ್ಬಿಡಿ. ತಗೊಳಕ್ ಮುಂಚೆ 5ನ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಈಸಿ ಆಗಬಹುದೇನಾ? ನಿಮ್ಗೆ 1/3 ಮೈನಸ್ 1/4 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ಮೇಲೆ 1/60 ಬರುತ್ತಪ್ಪ. ಹಾಗಾದ್ರೆ ಇಮೇಜ್ ಡಿಸ್ಟೆನ್ಸ್ ಏನಾಯ್ತು? ಪ್ಲಸ್ 60 ಸೆಂಟಿಮೀಟರ್ ಆಯ್ತು. ಪ್ಲಸ್ 60 ಸೆಂಟಿಮೀಟರ್ ಆಯ್ತು. ಇದು ನಮ್ಮ ಇಮೇಜ್ ಡಿಸ್ಟೆನ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತಪ್ಪ ಅಂದ್ರೆ, ಇದನ್ನ ಓದೋದು ಹೀಗೆ. ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತಪ್ಪ ಅಂದ್ರೆ ಆಪ್ಟಿಕ್ ಸೆಂಟರಿನಿಂದ 60 ಸೆಂಟಿಮೀಟರ್ ದೂರದಲ್ಲಿ ಫಾರ್ಮ್ ಆಗುತ್ತೆ. ಆಪ್ಟಿಕ್ ಸೆಂಟರ್ ನಿಂದ 60 ಸೆಂಟಿಮೀಟರ್ ದೂರದಲ್ಲಿ ಫಾರ್ಮ್ ಆಗುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ? ಪ್ಲಸ್ ಬಂದಿದೆ ಅಂದ್ರೆ ಇನ್ಸಿಡೆಂಟ್ ಲೈಟಿನ ಡೈರೆಕ್ಷನ್ ಅಲ್ಲಿ. ಅಕಸ್ಮಾತ್ ಅದೇನಾದ್ರೂ ನೆಗೆಟಿವ್ ಬಂದಿದ್ರೆ ಆಪ್ಟಿಕ್ ಸೆಂಟರ್ ಇಂದ ಆಪೋಸಿಟ್ ಡೈರೆಕ್ಷನ್ ಹೋಗ್ಬೇಕಾಗಿತ್ತು, ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಹೋಗ್ಬೇಕಾಗಿತ್ತು. ಪ್ಲಸ್ ಬಂದಿರೋದ್ರಿಂದ ಇಮೇಜ್ ಇಲ್ಲಿದೆ, 60 ಸೆಂಟಿಮೀಟರ್ ದೂರದಲ್ಲಿದೆ. ಆಪ್ಟಿಕ್ ಸೆಂಟರ್ ನಿಂದ ನೀವು ಇನ್ಸಿಡೆಂಟ್ ಲೈಟ್ ಲೆನ್ಸ್ ಮೇಲೆ ಬೀಳ್ತಾ ಇರುವ ಲೈಟಿನ ಡೈರೆಕ್ಷನ್ ಅಲ್ಲಿ ಹೋದ್ರೆ ಇಮೇಜ್ ಸಿಗುತ್ತೆ ಅಂತ ಹೇಳಿ ಆನ್ಸರ್ ಹೇಳ್ತಾ ಇದೆ. ಈ ಆನ್ಸರ್ನ ಮತ್ತೆ ಈ ಡಯಾಗ್ರಾಮ್ ನ ನೋಡಿ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಎರಡನ್ನೂ ಬರ್ದಿದ್ದೀನಿ. ಈಗ ಮುಂದಕ್ಕೆ ಹೋಗೋಣಂತೆ. ಹೈಟ್ ಆಫ್ ದ ಇಮೇಜ್ ಅನ್ನ ಸಹ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿದು ಹೈಟ್ ಆಫ್ ದ ಇಮೇಜ್? ಮ್ಯಾಗ್ನಿಫಿಕೇಶನ್ ಈಸ್ ವಿ ಡಿವೈಡೆಡ್ ಬೈ ಯು. ಲೆನ್ಸ್ಗಾದ್ರೆ, ಮಿರರ್ಗಾದ್ರೆ ಮೈನಸ್ ವಿ ಬೈ ಯು ನಪ್ಪ. ಇದು ಲೆನ್ಸ್ ಆಗಿರೋದ್ರಿಂದ ವಿ ಡಿವೈಡೆಡ್ ಬೈ ಯು. ಹೀಗಿರೋದ್ರಿಂದ ಮ್ಯಾಗ್ನಿಫಿಕೇಶನ್ ಇಸ್ ಹೈಟ್ ಆಫ್ ದಿ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್ ಕಂಡ್ರಪ್ಪ. ದಟ್ಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಯು. ಸಬ್ಸ್ಟಿಟ್ಯೂಷನ್ ಮಾಡೋಣ. ಇಮೇಜ್ ಹೈಟ್ ಆಫ್ ದಿ ಇಮೇಜ್ ಗೊತ್ತಿಲ್ಲ, ಹೈಟ್ ಆಫ್ ದಿ ಆಬ್ಜೆಕ್ಟ್ ಮಾತ್ರ ಪ್ಲಸ್ 2 ಸೆಂಟಿಮೀಟರ್. ದಟ್ ಇಸ್ ಈಕ್ವಲ್ ಟು ವಿ ಈ 60 ಸೆಂಟಿಮೀಟರ್ ಬಂದಿದೆ ನಮಗೆ. ಯು ಕೊಟ್ಟಿದ್ದಾರೆ ಮೈನಸ್ 20 ಅಂತ ಹೇಳಿ. ಸೊ ಆನ್ಸರ್ ಇದು -3 ಬರುತ್ತೆ. -60/20. ಹಾಗಿದ್ರೆ ಹೈಟ್ ಆಫ್ ದಿ ಇಮೇಜ್ ಎಷ್ಟು ಬಂತು? ಹೈಟ್ ಆಫ್ ದಿ ಇಮೇಜ್ ಇಸ್ ಈಕ್ವಲ್ ಟು -3 × 2 -6 ಸೆಂಟಿಮೀಟರ್ ಬರುತ್ತೆ. ಇದು ನಮ್ಮ ಹೈಟ್ ಆಫ್ ದಿ ಇಮೇಜ್ ಆಯ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? HI ಅಂದ್ರೆ ಹೈಟ್ ಆಫ್ ದಿ ಇಮೇಜ್. ಇಮೇಜ್ 6 ಸೆಂಟಿಮೀಟರ್ ಉದ್ದ ಇದೆ. ಮೈನಸ್ ಸೈನ್ ಅಂದ್ರೆ ಈ ಹೈಟ್ ಅನ್ನ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಮೆಜರ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಕೆಳಕ್ ಮೆಜರ್ ಮಾಡಬೇಕು. ಪಾಸಿಟಿವ್ ಬಂದ್ರೆ ಅದೇ ಪ್ರಿನ್ಸಿಪಲ್ ಆಕ್ಸಿಸ್ ಇನ್ನ ಮೇಲೆಗೆ ಮೆಜರ್ ಮಾಡಬೇಕು ಅಂತ ಅರ್ಥ. ಸೊ ಈ ಆನ್ಸರ್ ಗಳನ್ನ ಇಂಟರ್ಪ್ರೆಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಹೀಗೆ. ಇದನ್ನ ಅಭ್ಯಾಸ ಮಾಡಿ ಎಕ್ಸಾಮ್ ಅಲ್ಲಿ ಬಂದ್ರೆ ಮಾಡಕ್ ಸರಿ ಹೋಗುತ್ತೆ ಈ ಲೆಕ್ಕನ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕ್ಯಾಲ್ಕುಲೇಟ್ ದಿ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಹೇಳಿ ಹೇಳ್ತಾರೆ. ಮಿನಿಮಮ್ ಡಿವಿಯೇಷನ್ ಅಂದ್ರೆ ಕ್ಯಾಪಿಟಲ್ ಡಿ ಅಂತ ಹೇಳಿ ಬರಿತೀವಿ. ಪ್ರೊಡ್ಯೂಸ್ಡ್ ಬೈ ಅನ್ ಈಕ್ವಿಲ್ಯಾಟ್ರಲ್ ಪ್ರಿಸಮ್. ಸೊ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂದ್ರೆ ಆಂಗಲ್ ಆಫ್ ದ ಪ್ರಿಸಮ್ 60 ಡಿಗ್ರಿ ಇರುತ್ತೆ. ಸೊ ಆಂಗಲ್ ಆಫ್ ದ ಪ್ರಿಸಮ್ ನ ಎ ಅಂತ ಬರಿತೀವಿ, ಅದು 60 ಡಿಗ್ರಿ, ರೈಟ್? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಕೊಟ್ಟಿದ್ದಾರೆ NP ಅಂತ ಹೇಳಿ ಬರೀತೀನಿ. ಪ್ರಿಸಮ್ ಇನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದು 1.65 ಆಯ್ತು. ಹೀಗಿರ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಫಾರ್ಮುಲಾನ ಅಪ್ಲೈ ಮಾಡ್ಬಿಡ್ಬೋದು. ನಾವು ಡಿರೈವ್ ಮಾಡಿದೀವಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಇನ ಫಾರ್ಮುಲಾ. ಇದು 5 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ಗೂ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಅದು. ಸೊ NP ಬಿಕಮ್ಸ್ ಸೈನ್ ಆಫ್ A ಪ್ಲಸ್ D ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ A/2. ಇದು ನಮ್ಮ ಫಾರ್ಮುಲಾ, ರೈಟ್? ಹೀಗಿರ್ಬೇಕಾದ್ರೆ NP ನ ಇವಾಗ 1.65 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೈನ್ ಆಫ್ A 60 ಡಿಗ್ರಿ ಪ್ಲಸ್ D ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಡಿವೈಡೆಡ್ ಬೈ 2 ಹೋಲ್ ಥಿಂಗ್ ಡಿವೈಡೆಡ್ ಬೈ ಸೈನ್ ಆಫ್ A/2. A ಅಂದ್ರೆ 60 ಡಿವೈಡೆಡ್ ಬೈ 2. ಇದನ್ನು ಸಿಂಪ್ಲಿಫೈ ಮಾಡ್ಕೋತಾ ಹೋದ್ರೆ ಆಯ್ತು. 1.65 ಈಕ್ವಲ್ ಟು, ಅಫ್ಕೋರ್ಸ್ ಈ ಸೈನ್ 60/2 ಮಾಡಿದ್ರೆ 30 ಬರುತ್ತೆ. ಅದನ್ನ 4ಗೆ ಮಲ್ಟಿಪ್ಲೈ ಮಾಡೋಣ. ಅವಾಗ ಸೈನ್ ಆಫ್ 60 ಪ್ಲಸ್ D ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ಅಂತ ನೋಡೋಣ.
ಆಗ ಅದು 1.65 ಇಂಟು ಸೈನ್ 30 ನಪ್ಪ. ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ 30 ಬರುತ್ತೆ. ಸೈನ್ 30 ಏನೋ, ಸೈನ್ 30 ಇಸ್ 1/2. ಸೈನ್ 30 1/2 ಆಗುತ್ತೆ. ಸೊ ಹಾಗಾದ್ರೆ ಸೈನ್ ಆಫ್ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಇನ ವ್ಯಾಲ್ಯೂ ಎಷ್ಟಾಗುತ್ತೆ? 0.825 ಬರುತ್ತೆ. ಸೊ ದಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ 60 ಪ್ಲಸ್ ಡಿ ಡಿವೈಡೆಡ್ ಬೈ 2. ಹಾಗಿದ್ರೆ 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಏನಾಗುತ್ತೆ? ಸೈನ್ ಇನ್ವರ್ಸ್ ಆಫ್ 0.825 ಆಗುತ್ತೆ. ವಾಟ್ ಇಸ್ ಸೈನ್ ಇನ್ವರ್ಸ್ ಆಫ್ 0.825 ಅಂತ ನೀವು ಕೇಳಿದ್ರೆ that is going to be 55.6 ಡಿಗ್ರಿ ಬರುತ್ತೆ. ಇದು 60 ಪ್ಲಸ್ ಡಿ ಡಿವೈಡೆಡ್ ಬೈ 2 ಇನ ವ್ಯಾಲ್ಯೂ. ಮಲ್ಟಿಪ್ಲೈ ಮಾಡಿ 2 ಇಂದ ಏನ್ ಬರುತ್ತೆ ಅವಾಗ? 60 ಪ್ಲಸ್ ಡಿ ಬಿಕಮ್ಸ್ ಈಕ್ವಲ್ ಟು 111.2 ಡಿಗ್ರೀಸ್ ಬರುತ್ತೆ. ಡಿ ವುಡ್ ಬಿ ಈಕ್ವಲ್ ಟು 51.2 ಡಿಗ್ರೀಸ್ ಬರುತ್ತೆ. ಇದೇ ನಮ್ಮ ಮಿನಿಮಮ್ ಡಿವಿಯೇಷನ್ ಆನ್ಸರ್. ಏನೊಂದು ಸೈನ್ ಟೇಬಲ್ ನೋಡ್ಕೊಂಡು ಮಾಡಿದ್ರಾಯ್ತು, ಬಹಳ ದೊಡ್ಡ ವಿಷಯ ಏನಲ್ಲ, ಬಹಳ ಸಿಂಪಲ್ ಕ್ವೆಶನ್, ಬಟ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಹುಷಾರಾಗಿ ಓದ್ಕೊಂಡು ರೆಡಿ ಆಗೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡೋಣ. ಅಟ್ ವಾಟ್ ಆಂಗಲ್ ಶುಡ್ ಅ ರೇ ಆಫ್ ಲೈಟ್ ಬಿ ಇನ್ಸಿಡೆಂಟ್ ಆನ್ ದ ಫೇಸ್ ಆಫ್ ಅನ್ ಈಕ್ವಿಲ್ಯಾಟರಲ್ ಪ್ರಿಸಮ್ ಸೊ ದಟ್ ಇಟ್ ಸಫರ್ಸ್ ಅಂತಾರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಟ್ ದಿ ಅದರ್ ಫೇಸ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಆಫ್ ದ ಪ್ರಿಸಮ್ ಇಸ್ 1.5. ನೋಡೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಆಫ್ ದ ಪ್ರಿಸಮ್ 1.5 ಕೊಟ್ಟಿದ್ದಾರೆ. ಈ ಸಿಚುವೇಶನ್ ನ ಇಮ್ಯಾಜಿನ್ ಮಾಡೋಣ ಬನ್ನಿ. ನಮ್ಮ ಹತ್ರ ಒಂದು ಪ್ರಿಸಮ್ ಇದೆ. ಆ ಪ್ರಿಸಮ್ನ ನಾ ಹೀಗೆ ಬರ್ಕೋತೀನಿ. ಸ್ವಲ್ಪ ಕಲರ್ಫುಲ್ ಆಗಿರಲಿ, ಒಂದು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಹೇಳಿ ನಾನು ಒಂದಷ್ಟು ಚೇಂಜಸ್ ಮಾಡ್ಕೊಂಡ್ಬಿಡ್ತೀನಿ. ಪ್ರಿಸಮ್ ಇದೆ. ಈಗ ಒಂದು ರೇ ಆಫ್ ಲೈಟ್ ಬಂದು ಈ ಪ್ರಿಸಮಿನ ಮೇಲೆ ಬೀಳುತ್ತೆ. ಹೀಗೆ ಇದು ನಮ್ಮ ಪ್ರಿಸಮ್ ಮೇಲೆ ಬಂದು ಬಿದ್ದಿರೋ ರೇ ಆಫ್ ಲೈಟ್. ಅದಕ್ಕೊಂದು ನಾರ್ಮಲ್ ಸಹ ಎಳೆಯೋಣ. ಇವಾಗ ಇದು ನಾರ್ಮಲ್ ಅಂತ ಅನ್ಕೊಳ್ಳಿ. ದಿಸ್ ಲೈನ್ ಇಸ್ ನಾರ್ಮಲ್. ಇದು ನಾರ್ಮಲ್. ರೇ ಆಫ್ ಲೈಟ್ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂಗೆ ಹೋಗ್ತಾ ಇರೋದ್ರಿಂದ ಬೆಂಡ್ ಆಗುತ್ತೆ. ಸೊ ಈ ರೇ ಆಫ್ ಲೈಟ್ ಹೀಗೆ ಬೆಂಡ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಹೀಗೆ ಬೆಂಡ್ ಆದ್ಮೇಲೆ ಆ ಜಾಗದಲ್ಲಿ ಎಕ್ಸಾಕ್ಟ್ಲಿ ಕ್ರಿಟಿಕಲ್ ಆಂಗಲ್ ಹೋಗಿ ಬೀಳುತ್ತದೆ. ಸೊ ನಮ್ಮ ಹೊಸ ನಾರ್ಮಲ್ ಅನ್ನ ಹೀಗೆ ಡ್ರಾ ಮಾಡ್ತೀನಿ. ದಿಸ್ ಇಸ್ ಅವರ್ ನ್ಯೂ ನಾರ್ಮಲ್. ಇದು ಇನ್ನೊಂದು ನಾರ್ಮಲ್ ಅಪ್ಪ. ಆ ಜಾಗಕ್ಕೆ ಅಫ್ಕೋರ್ಸ್ ಈ ಎರಡು ನಾರ್ಮಲ್ಗಳನ್ನ ನೀವು ಕೂಡಿಸ್ತೀರಾ ಅಂದ್ರೆ ಆಗ್ಬೋದು. ಸೊ ಲೆಟ್ಸ್ ಸೇ ಅದೆರಡನ್ನು ಕೂಡಿಸ್ಬಿಡೋಣ. ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಅದನ್ನೇ ಕಂಡುಹಿಡಿಬೇಕಾದ್ರೆ ನಾವು I1 ನ ಕಂಡುಹಿಡಿಬೇಕು. ಸೊ I1 ಈಕ್ವಲ್ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕ್ಬಿಡ್ತೀನಿ ನಾನು. I1 ಈಕ್ವಲ್ ಕ್ವೆಶ್ಚನ್ ಮಾರ್ಕ್, ಅದನ್ನ ಕಂಡುಹಿಡಿಬೇಕು ನಾವು. ಈ ಆಂಗಲ್ ನ R1 ಅಂತ ಕರೆದಿದ್ದೀವಿ. ನೀವೆಲ್ಲ ಡಿರೈವೇಶನ್ ಮಾಡಿದಿರಿ, ನೆನಪಿರುತ್ತೆ. ಸೊ ಈ ಆಂಗಲ್ ಕ್ರಿಟಿಕಲ್ ಆಂಗಲ್ ಆಗಿರೋದ್ರಿಂದ ಇಟ್ ಜಸ್ಟ್ ಸಫರ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕ್ವೆಶ್ಚನ್ ಹೇಳುತ್ತೆ ಇಟ್ ಜಸ್ಟ್ ಸಫರ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ. ಅದರ ಅರ್ಥ ಏನು? ಇಲ್ಲಿಂದ ರೇ ಆಫ್ ಲೈಟ್ ಆ ಸರ್ಫೇಸ್ ಅನ್ನ ಗ್ರೇಸ್ ಮಾಡ್ಕೋತಾ ಹೊಟ್ಟೋಗುತ್ತೆ, ಹಾಗೆ ಹೊಟ್ಟೋಗುತ್ತೆ ಅಂತ ಅರ್ಥ. ಸೊ ರೇ ಆಫ್ ಲೈಟ್ ಹೀಗೆ ಹೋಗಿ ಆ ಸರ್ಫೇಸ್ ಮೇಲಿಂದ ಹೊಟ್ಟೋಗ್ಬಿಡುತ್ತೆ. ಹೇಗಿದ್ರು ಈ ಆಂಗಲ್ ಆಫ್ ದ ಪ್ರಿಸಮ್ 60 ಡಿಗ್ರಿ ಇದೆ ಅಂತ ಹೇಳಿ ಗೊತ್ತು. ಬೇಕಾದ್ರೆ ಅದನ್ನು ಒಂದ್ ಕಡೆ ಬರ್ಕೊಂಡ್ಬಿಡೋಣ. 60 ಡಿಗ್ರಿ ಇದೆ. ವೆಲ್, ಹೀಗಿರ್ಬೇಕಾದ್ರೆ ಒಂದೊಂದನೇ ಕಂಡು ಹಿಡ್ಕೊಂಡ್ಬರೋಣ ಬನ್ನಿ. ಇದು 90 ಡಿಗ್ರಿ ಇದೆಯಪ್ಪ. ಆ ಕ್ರಿಟಿಕಲ್ ಆಂಗಲ್ ಇದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಯಾವಾಗಲೂ 90 ಡಿಗ್ರಿನೇ ಇರುತ್ತೆ. ಈ ಸರ್ಫೇಸ್ಗೆ ಸ್ನೆಲ್ಸ್ ಲಾನ ಅಪ್ಲೈ ಮಾಡೋಣ. ಏನ್ ಹೇಳುತ್ತೆ ಸ್ನೆಲ್ಸ್ ಲಾ? ಈ ರಿಫ್ರಾಕ್ಟಿವ್ ಇಂಡೆಕ್ಸ್ NP 1.5 ಕೊಟ್ಟಿದ್ದಾರೆ. ಆ ಹೊರಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ NA, ಏರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್. ಕ್ವೆಶ್ಚನ್ ಅದ್ರ ಬಗ್ಗೆ ಏನು ಹೇಳಿಲ್ಲ, ಹಂಗಂದ್ರೆ ಏರ್ ಅಂತಲೇ ಅರ್ಥ. ಸೊ NA ನ ನಾವೊಂದು ಕೆಲಸ ಮಾಡ್ಬಿಡೋಣ, 1 ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಹೀಗಿರ್ಬೇಕಾದ್ರೆ ಈಗ ಈ ರಿಫ್ರಾಕ್ಷನ್ಗೆ ಸ್ನೆಲ್ಸ್ ಲಾ ಅಪ್ಲೈ ಮಾಡೋದಾದ್ರೆ NP ಸೈನ್ ಸೈನ್ ಸಿ NP ಸೈನ್ ಸಿ ಈಕ್ವಲ್ ಟು NA. ನೋಡಿ, NP ಸೈನ್ ಸಿ ಈಕ್ವಲ್ ಟು NA ಸೈನ್ 90. ಇದು ನಮ್ಮ ಸ್ನೆಲ್ಸ್ ಲಾ ಬರೆಯೋ ರೀತಿ. N1 ಸೈನ್ I ಈಕ್ವಲ್ ಟು N2 ಸೈನ್ R. ಹಾಗೆ NP ಸೈನ್ ಸಿ ರೇ ಆಫ್ ಲೈಟ್ ಹಿಂಗೆ ಬರ್ತಾ ಇದೆ. NP ಸೈನ್ ಸಿ ಈಕ್ವಲ್ ಟು NA ಸೈನ್ 90 ನಪ್ಪ. ಬಿಕಾಸ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈ ಕೇಸಲ್ಲಿ 90 ಡಿಗ್ರಿ ಇದೆ. ಹಾಗಿರ್ಬೇಕಾದ್ರೆ NP ಕೊಟ್ಬಿಟ್ಟಿದ್ದಾರೆ ಎಷ್ಟು? 1.5 ಸೈನ್ ಸಿ NA 1 ಸೈನ್ 90 ಸಹ 1. ಹಾಗಾದ್ರೆ ಸೈನ್ ಸಿ ಏನಾಯ್ತು? ಸೈನ್ ಸಿ ಬಿಕಮ್ಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1.5, 0.6666 ಆಗುತ್ತೆ. ಹಾಗಾದ್ರೆ ವಾಟ್ ಇಸ್ ಸಿ?
ಸಿ ಇಸ್ ಸೈನ್ ಇನ್ವರ್ಸ್ ಆಫ್ 0.6666 ಆಲ್ಮೋಸ್ಟ್ 42 ಡಿಗ್ರಿ ತನಕ ಬರುತ್ತೆ. ಕ್ರಿಟಿಕಲ್ ಆಂಗಲ್ ಬಂದ್ಬಿಡ್ತು. ಈ ಕ್ರಿಟಿಕಲ್ ಆಂಗಲ್ ನ ನಾವು ನಮ್ಮ ಡಿರೈವೇಶನ್ ಅಲ್ಲಿ R2 ಅಂತ ಹೇಳಿ ಬರ್ದಿದ್ದೀವಿ. ಹಾಗಿರ್ಬೇಕಾದ್ರೆ ಈಗ ಎ R1 ಮತ್ತೆ R2 ಮಧ್ಯೆ ಸಂಬಂಧ ಇದೆ. ಏನಪ್ಪಾ ಅದು? ಎ ಈಕ್ವಲ್ ಟು R1 ಪ್ಲಸ್ R2 ಅಂತ ಬರ್ದಿದ್ರಿ. R2 ಜಾಗದಲ್ಲಿ ಇವಾಗ ಸಿ ಇದೆ, ಸೊ ಸಿ ಅಂತ ಹೇಳಿ ಬರೆಯೋಣ. ಹಾಗಿದ್ರೆ R1 ಏನಾಯ್ತಪ್ಪ? ಎ ಮೈನಸ್ ಸಿ ಆಯ್ತು. ಎ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಕೊಟ್ಟಿದ್ದಾರಪ್ಪ, ಅಂದ್ರೆ 60 ಡಿಗ್ರಿ ಆಯ್ತದ. ಮೈನಸ್ 42 ಎಷ್ಟು ಬಂತು? 18 ಡಿಗ್ರೀಸ್ ಬಂತು. ಅದು R1 ಬಂದೇ ಬಿಡುತ್ತಲ್ಲ. ಸ್ನೆಲ್ಸ್ ಲಾ ಅಪ್ಲೈ ಮಾಡಿದ್ರೆ I1 ಬಂದೇ ಬಿಡುತ್ತೆ. ಸೊ ಹಾಗಿರ್ಬೇಕಾದ್ರೆ ಎನ್ ಎ, ಯಾಕೆಂದ್ರೆ ರೇ ಆಫ್ ಲೈಟ್ ಏರ್ ಇಂದ ಬರ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ I1 ಅಪ್ಪ, ಎನ್ ಎ ಸೈನ್ I1 ಈಕ್ವಲ್ ಟು ಎನ್ ಪಿ ಸೈನ್ R1. ಇದು ನಮ್ಮ ಸ್ನೆಲ್ಸ್ ಲಾ ಫಾರ್ ದ ಫಸ್ಟ್ ರಿಫ್ರಾಕ್ಷನ್. ಈ ರಿಫ್ರಾಕ್ಷನ್ಗೆ ಸ್ನೆಲ್ಸ್ ಲಾ. ಎನ್ ಎ ಹೇಗಿದ್ರು 1 ಇದೆ, ಸೈನ್ I1 ಈಕ್ವಲ್ ಟು ಎನ್ ಪಿ ಈಸ್ 1.5 ಮಲ್ಟಿಪ್ಲೈಡ್ ಬೈ ಸೈನ್ R1 ಅಪ್ಪ, R1 18 ಡಿಗ್ರಿ. ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಸೈನ್ 18 ಡಿಗ್ರಿ ಮಾಡಿದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ 0.4635 ಬಂದ್ಬಿಡುತ್ತೆ. 4635 ಬಂದ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ನೀವು ಇನ್ ಲಾಸ್ಟ್ ಸ್ಟೆಪ್ ಬರೆಯೋದಾದ್ರೆ I1 ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.4635 ಬರುತ್ತೆ. ದಟ್ಸ್ ಗೋಯಿಂಗ್ ಟು ಬಿ 28 ಡಿಗ್ರೀಸ್ ಅಷ್ಟು ಬರುತ್ತೆ. ದಟ್ಸ್ ದಿ ಆನ್ಸರ್ ಫಾರ್ I1. ಸೊ I1ಗೆ ಇದು ಆನ್ಸರು. ಸೊ I1 ಕಂಡುಹಿಡಿಯಕ್ಕೆ ಹೇಳಿದ್ರು, I1 ಕಂಡುಹಿಡಿದಿದ್ದೀವಿ. ಇದು ರೇ ಆಪ್ಟಿಕ್ಸ್ ನಲ್ಲಿ ಬಹುಶಃ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ಮೇಲಿಂದ ಈ ಕಡೆಯ ಪ್ರಾಬ್ಲಮ್ನ ಮಾಡಿದೀವಿ. ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಇಂಥದ್ರಲ್ಲೇ ಯಾವುದೋ ಒಂದು ಕ್ವೆಶ್ಚನ್ ಬರುತ್ತೆ. ಇದನ್ನ ಹೊರತುಪಡಿಸಿ ರೇ ಆಪ್ಟಿಕ್ಸ್ ಇಂದ ಮತ್ತೇನು ಬರ್ಲಿಕ್ಕಿಲ್ಲ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಇದರಲ್ಲೊಂದು ಪ್ರಾವೀಣ್ಯತೆ ಬರಲಿ. ಇಷ್ಟು ಬಂದ್ಮೇಲಿಂದ ನೆಕ್ಸ್ಟ್ ಚಾಪ್ಟರ್ ಗಳನ್ನ ಮಾಡ್ಕೋತಾ ಹೋಗಿ. ಬೋರ್ಡ್ ಎಕ್ಸಾಮ್ ಇನ್ನೇನು ದೂರ ಇಲ್ಲ. ನಾನು ನಿಮ್ ಜೊತೆಗಿದ್ದೀನಿ. ಇದೇ ತರ ವಿಡಿಯೋಗಳನ್ನ ಒಂದೊಂದೇ ಅಭ್ಯಾಸ ಮಾಡ್ಕೊಂಡ್ ಬರ್ತಾ ನಿಮ್ಗೂ ಒಳ್ಳೇದಾಗ್ಲಿ. ನೆನಪಿರ್ಲಿ, ಯಾವತ್ತು ಬೆಳೆಯೋದನ್ನ ನಿಲ್ಲಿಸ್ತಿರೋ ಅವತ್ತಿಂದ ಕೊಳೆಯೋದನ್ನ ಶುರು ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್.